ಪ್ರೈಸ್ ಲಾರ್ಡ್. ಲೋಕರಕ್ಷಕನು ನಮ್ಮ ಕರ್ತನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ದೇವರ ಜೀವನುಡಿಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ, ಇಲ್ಲಿ ನೆರೆದಿರುವಂಥ ಮತ್ತು ವಿಡಿಯೋದಲ್ಲಿ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಆಶೀರ್ವಾದವು ಉಂಟಾಗಲಿ. ಈ ದಿನದ ವಾಕ್ಯವು ನಿಮ್ಮ ಜೀವಿತಗಳನ್ನು ಬದಲಾಯಿಸಲಿ, ನಿಮ್ಮ ಮನೋವೇದನೆಗಳನ್ನು ಆತನು ತೆಗೆಯಲಿ, ಸಮಾಧಾನ, ಸಂತೃಪ್ತಿ, ಸಂತೋಷದಿಂದ ತುಂಬಿಸಲಿ ಎಂದು ನಾನು ಕರ್ತನಲ್ಲಿ ಮೊರೆ ಇಡುವಂಥವರಾಗಿದ್ದೇನೆ. ಈಗಾಗಲೇ ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ವಾಕ್ಯದ ಮೂಲಕವಾಗಿ ಮಾತನಾಡಿಸಲಿ ಎಂದು ನಾನು ಬಯಸುವಂಥವನಾಗಿದ್ದೇನೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಒಂದು ಜೋಕ್ ಆಗಿ ಈ ರೀತಿಯಾಗಿ ಹೇಳ್ತಾರೆ. ಏನಂದರೆ, ಜಿರಳೆಗೆ ನಾಯಿ ಅಂದರೆ ಭಯ. ಜಿರಳೆಗೆ ಏನಂದರೆ ಭಯ? ನಾಯಿ ಭಯ ಅಲ್ಲ, ಜಿರಳೆಗೆ ಇಲಿ ಮುಂದೆ ನಾಯಿಗೆ ಹೋಗ್ಬಿಟ್ಟೆ. ಜಿರಳೆಗೆ ಇಲಿ ಅಂದರೆ ಭಯ, ಇಲಿಗೆ ಬೆಕ್ಕು ಅಂದರೆ ಭಯ, ಬೆಕ್ಕಿಗೆ ನಾಯಿ ಅಂದರೆ ಭಯ. ನಾಯಿನ ನೋಡಿದ್ರೆ ಏನಂದರೆ ಮನುಷ್ಯನಿಗೆ, ಗಂಡಸಿಗೆ ಭಯ. ಈ ಗಂಡಸು ಹೆಂಗಸನ್ನು ನೋಡಿದ್ರೆ ಭಯ, ಹೆಂಗಸಿಗೆ ಜಿರಳೆ ಅಂದರೆ ಭಯ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಸರ್ಕಲ್ ಆಗಿ ನೋಡ್ತಾ ಇರುವಾಗ ಕೆಲವರು ಅದೇ ಹೇಳ್ತಾರೆ, ಜಿರಳೆ, ಅಷ್ಟು ಸಣ್ಣ ಜಿರಳೆಗೆ ಭಯಪಡ್ತೀಯಾ, ಇಷ್ಟು ದೊಡ್ಡ ಗಂಡಸು ಇಲ್ಲಿ ನಿಂತಿದ್ದೀನಲ್ಲ, ನನಗೆ ಯಾಕೆ ನೀನು ಭಯಪಡಲ್ಲ ಅಂತ ಕೆಲವರು ಡೌಟ್ ಆಗಿ ಕೇಳ್ತಾರೆ ಅಲ್ವಾ. ಆದರೆ ಇಲ್ಲಿ ನಾನು ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಭಯವಂತೂ ಸಹಜ, ಯಾರು ಯಾರಿಗೆ ಭಯಪಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಜಿರಳೆಯಿಂದ ಹಿಡಿದು ಮನುಷ್ಯನವರೆಗೂ ಭಯ ಅನ್ನೋದಂತೂ ಇದೆ. ಯಾರಿಗಾದರೂ ನನ್ನ ಜೀವಿತದಲ್ಲಿ ಭಯನೇ ಬರಲ್ಲಪ್ಪ, ನನಗೇನು ಭಯ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಯಾಕೆಂದರೆ ಅವರ ಜೀವಿತದಲ್ಲಿ ನಡೆಯುವಂಥ ಕೆಲವು ಕೃತ್ಯಗಳ ನಿಮಿತ್ತವಾಗಿ, ಕೆಲವು ತೀರ್ಮಾನಗಳ ನಿಮಿತ್ತವಾಗಿ, ಕೆಲವು ಕಾರ್ಯಗಳ ನಿಮಿತ್ತವಾಗಿ ಅವರ ಜೀವಿತ, ಕೆಲವರು ಹೇಳ್ತಾರಲ್ವಾ, ಜೀವಿತದಲ್ಲಿ ದುಃಖ ಇರ್ಬೋದು, ಕಣ್ಣೀರಿರ್ಬೋದು, ಆದರೆ ಜೀವಿತಾನೇ ದುಃಖ ಆಗೋದ್ರೆ, ಜೀವಿತಾನೇ ಕಣ್ಣೀರಾಗೋದ್ರೆ ಏನು ಮಾಡೋದು ಅಂತ ಹೇಳ್ತಾರೆ, ಹೌದಲ್ವಾ. ಜೀವಿತದಲ್ಲಿ ಕಣ್ಣೀರಿರ್ಬೋದು, ಕಣ್ಣೀರೇ ಜೀವಿತವಾಗಬಾರ್ದು. ಕಷ್ಟ ಜೀವಿತದಲ್ಲಿ ಇರಬೇಕು, ಆದರೆ ಜೀವಿತಾನೇ ಕಷ್ಟವಾಗಿರಬಾರ್ದು. ಆದರೆ ಕೆಲವು ಕಾರಣಗಳು ಅದಕ್ಕೆ ಇರುತ್ತವೆ. ದೇವರ ವಾಕ್ಯ ಏನು ಹೇಳುತ್ತೆ ಇದರ ವಿಷಯವಾಗಿ ಅಂತ ನಾವು ನೋಡೋಣ. ಈ ದಿನ ನಾನು ಆರಿಸಿಕೊಂಡಿರುವಂಥ ಭಾಗ ಪ್ರಲಾಪಗಳ ಗ್ರಂಥ 1ನೇ ಅಧ್ಯಾಯ 20ನೇ ವಚನ. ಪ್ರಲಾಪಗಳ ಗ್ರಂಥ 1ನೇ ಅಧ್ಯಾಯ 20ನೇ ವಚನ. ಯೆಹೋವನೇ ಕಟಾಕ್ಷಿಸು, ನಾನು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದೇನೆ, ನನ್ನ ಕರುಳು ಕುದಿಯುತ್ತದೆ. ನಾನು ಕೇವಲ ದ್ರೋಹ ಮಾಡಿದ್ದರಿಂದ ನನ್ನ ಹೃದಯವು ಮಗಚಿಕೊಂಡಿದೆ. ಮನೆಯ ಹೊರಗೆ ಸಂಹಾರ, ಒಳಗೆ ಪ್ರಾಣ ಸಂಕಟ, ಯಾರೂ ನನ್ನನ್ನು ಸಂತೈಸರು. ಏನಂತ ಹೇಳ್ತಾ ಇದೆ ಲಾಸ್ಟಲ್ಲಿ ವಾಕ್ಯದಲ್ಲಿ? ಕೊನೆಯಲ್ಲಿ ಹೇಳ್ತಾ ಇದೆ, ಅಲ್ಲಿ 3 ಪದಗಳು ಹೇಳ್ತಾ ಇದೆ. ಒಂದು, ಹೊರಗಡೆ ಏನಂತೆ, ಮನೆಯ ಹೊರಗೆ ಸಂಹಾರ, ಒಳಗೆ ಪ್ರಾಣ ಸಂಕಟ, ಯಾರೂ ನನ್ನನ್ನು ಸಂತೈಸರು. ನೋಡಿ, ಈ ವಾಕ್ಯ ಭಾಗವನ್ನು ನೀವು ಗಮನಿಸಿದರೆ ಒಂದು ನಿಜವಾದ ಪರಿಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ, ಈ ಯೆಹೋವನೇ ಕಟಾಕ್ಷಿಸು, ನಾನು ಇಕ್ಕಟ್ಟಿಗೆ ಏನಾಗಿದ್ದೇನೆ? ಸಿಕ್ಕಿಕೊಂಡಿದ್ದೇನೆ. ಏನಾಗಿದ್ದೇನೆ? ಇಕ್ಕಟ್ಟಿಗೆ. ನೋಡಿ, ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳುವುದು ಸಹಜ. ಯಾಕೆಂದರೆ ಮೀನುಗಾರನು ಮೀನನ್ನು ಹಿಡಿಯುವುದಕ್ಕೆ ಗಾಳವನ್ನು ಹಾಕುತ್ತಾನೆ, ಬಲೆಯನ್ನು ಬೀಸುತ್ತಾನೆ, ಆ ಮೀನುಗಳು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಕೆಲವು ಪಕ್ಷಿಗಳನ್ನು ಹಿಡಿಯುವುದಕ್ಕಾಗಿ ಕೆಲವರು ಬಲೆಗಳನ್ನು ಬೀಸುತ್ತಾರೆ, ಅವುಗಳಲ್ಲಿ ಅವು ಸಿಕ್ಕಿಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಕೆಲವು ಸಾರಿ ಕೆಲವು ಜನರು ನಮ್ಮನ್ನು ಹಿಡಿಯುವುದಕ್ಕಾಗಿ, ಬೀಳಿಸುವುದಕ್ಕಾಗಿ ಬಲೆಗಳನ್ನು ಬೀಸುತ್ತಾರೆ, ನಾವೇನಾಗ್ತೀವಿ? ಅದರಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ಮನುಷ್ಯರ ನಯವಾದ ಮಾತುಗಳಿಂದಲೂ, ಏನೋ ಆಫರ್ ಇದೆ ಅಂತ ಹೇಳಿ ಕೆಲವು ಸಾರಿ ಕಂಪನಿಗಳ ಕಡೆಯಿಂದಲೂ ಬೇಗ ಉದ್ಧಾರ ಆಗ್ಬೋದು, ಬೇಗ ದೊಡ್ಡವರಾಗ್ಬಿಡ್ಬೋದು ಅಂತ ಕೆಲವು ಬಿಸ್ನೆಸ್ಗಳನ್ನು ಕೆಲವು ಜನರು ಪ್ರಾರಂಭಿಸುತ್ತಾರೆ. ಆದರೆ ಆಮೇಲೆ ಗೊತ್ತಾಗುತ್ತದೆ ನಾವು ಬಿದ್ದೋದ್ವಿ.
ನಾವು ಇವರ ಕೈಯಲ್ಲಿ ಸಿಕ್ಕಾಕೊಂಡ್ವಿ, ನಾವು ಇದನ್ನ ಮಾಡಬಾರ್ದಾಗಿತ್ತು, ಈ ರೀತಿ ನಡ್ಕೊಳ್ಳಬಾರ್ದಾಗಿತ್ತು, ಆದರೆ ಈ ರೀತಿ ನಾನು ಮಾಡಿದ್ದರಿಂದಲೇ ನನ್ನ ಕುಟುಂಬ, ನನ್ನ ಜೀವಿತ, ನನ್ನ ಬಿಸಿನೆಸ್ಸು, ನನ್ನ ಕಾರ್ಯಗಳೆಲ್ಲವೂ ಕೆಲವು ಸಾರಿ ಏನಾಗಿದ್ದಾವೆ, ಅಸಫಲವಾಗಿ ಬಿಟ್ಟಿದ್ದಾವೆ. ನನ್ನ ಪ್ರಿಯ ದೇವಜನವೇ, ಕೆಲವು ದೇವಜನರು ಕೂಡ ಬೈಬಲಲ್ಲಿ ಅದೇ ರೀತಿಯಾಗಿ ದೂರದ ಬೆಟ್ಟ ನುಣ್ಣಗೆ ಎಂದು ನೆನೆಸಿ ಅವರು ಎಲ್ಲೋ ಹೋಗಿ ಸಿಕ್ಕಿ ಹಾಕಿಕೊಂಡ್ರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ನಾವು ನೋಡುತ್ತಾ ಇದ್ದೇವೆ ರೂತಳ ಗ್ರಂಥದಲ್ಲಿ ರೂತಳ ಅತ್ತೆ ಆದಂಥವಳು, ಏನಾಕೆ ಹೆಸರು, ನಹೋಮಿ ಹೇಳುತ್ತಾಳೆ, ಈ ಒಂದು ದೇಶವನ್ನು ಬಿಟ್ಟು ನಾನು ಇನ್ನೊಂದು ದೇಶಕ್ಕೆ ಹೋದರೆ ನನಗೆ ಅಲ್ಲಿ ಏನಾಗುತ್ತದೆ, ಸಿರಿ ಸಂಪತ್ತು ಸಿಗಬಹುದು, ನಾನು ಅಲ್ಲಿ ಚೆನ್ನಾಗಿರಬಹುದು ಅಂತ ಹೇಳಿ ಹೋದಳು. ಆದರೆ ನಹೋಮಿ ಅಲ್ಲಿಗೆ ಹೋದ ಮೇಲೆ ಗೊತ್ತಾಯಿತು, ನಾನು ಅದೇನು ಹೇಳ್ತಾರಲ್ವಾ, ಉರಿಯೋ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದ ಹಾಗೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಗೊತ್ತಾ, ಸ್ವಲ್ಪ ಪರವಾಗಿಲ್ಲ ಎಂಬಂತ ಜೀವಿತವು ಇನ್ನೂ ಕಷ್ಟಕರವಾಗಿ ಹೋಗುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ನಹೋಮಿ ಕೊನೆಯಲ್ಲಿ ಹೇಳ್ತಾಳೆ, ನನ್ನನ್ನು ನಹೋಮಿ ಅಂತ ಕರಿಬೇಡ್ರಿ, ಯಾಕೆಂದ್ರೆ ನಾನು ಅಭಾಗ್ಯಳು, ನನ್ನನ್ನು ನೀವೇನಂತ ಕರಿಬೇಕು, ಮಾರ ಎಂದು ಕರೀರಿ. ಮಾರ ಅಂದ್ರೆ ಏನು, ಕಹಿ. ಯಾಕೆಂದ್ರೆ ನಾನು ತೆಗೆದುಕೊಂಡ ತೀರ್ಮಾನ, ನಾನು ಮಾಡಿದಂತ ಕೆಲಸ ಸರಿ ಹೋಗಲಿಲ್ಲ, ತುಂಬಿದ ಕುಟುಂಬವನ್ನ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಸಿಕ್ಕಿ ಹಾಕಿಕೊಂಡು, ಈಗ ತುಂಬಿದ ಕುಟುಂಬ ಅಲ್ಲ, ನಾನು ಗಂಡನನ್ನು ಮಕ್ಕಳನ್ನ ಕಳ್ಕೊಂಡು ಈಗ ವಿಧವೆಯಾಗಿ ಮತ್ತೆ ಹಿಂತಿರುಗಿ ಈ ಸ್ಥಳಕ್ಕೆ ಬರುತ್ತಾ ಇದ್ದೇನೆ ಅಂತ ಆಕೆ ಹೇಳುತ್ತಾ ಇದ್ದಾಳೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ವಿಷಯ ಏನಂದ್ರೆ, ಯಾಕೆ ಈ ಪ್ರಲಾಪಗಳ ಗ್ರಂಥದಲ್ಲಿ ಈ ವಾಕ್ಯಗಳನ್ನು ಈ ರೀತಿಯಾಗಿ ಹೇಳುತ್ತಾ ಇದೆ, ಅಲ್ಲಿ ದೇವರಿಗೆ ಹೇಳುತ್ತಾ ಇದ್ದೇನೆ, ದೇವರೇ ಕಟಾಕ್ಷಿಸು, ನಾನು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದೇನೆ. ಕೆಲವು ಸಂದರ್ಭಗಳಲ್ಲಿ ಕೆಲವರು ಇಕ್ಕಟ್ಟಿಗೆ ಸಿಲುಕಿಕೊಳ್ಳುತ್ತಾರೆ, ಕೆಲವರು ಸಾಲಗಳಿಗೆ ಸಿಕ್ಕಿಕೊಳ್ಳುತ್ತಾರೆ, ಕೆಲವರು ಕೆಟ್ಟ ಸಂಬಂಧಗಳ ಕೈಯಲ್ಲಿ ಸಿಕ್ಕಿಕೊಳ್ಳುತ್ತಾರೆ, ಕೆಲವರು ಕೆಟ್ಟ ಸ್ನೇಹಿತರ ಕೈಗಳಿಗೆ ಸಿಕ್ಕಿಕೊಳ್ಳುತ್ತಾರೆ, ಕೆಲವರು ಕುಡುಕರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ, ಕೆಲವರು ವಂಚಕರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಎಲ್ಲೋ ಸಿಕ್ಕಿ ಹಾಕಿಕೊಂಡು ಕೊನೆಗೆ ಅವರು ಈ ನದಿ ನೀರಲ್ಲಿ ಏನಾದರೂ ಸಿಕ್ಕಿಕೊಂಡ್ರೆ, ಅಲ್ಲೇನಾದರೂ ಕರಡಿ ಸಿಕ್ಕಿಕೊಳ್ತು ಅಂತ ತಿಳ್ಕೊಳ್ಳಿ, ಕರಡಿ ದೊಡ್ಡದಾಗಿ ಕಾಣಿಸ್ತದೆ, ಅದನ್ನು ನಾನು ಹಿಡ್ಕೊಂಡು ಆಚೆ ಬರ್ಬೋದು ಅಂತ ನಾವು ಅಂದುಕೊಳ್ಳುತ್ತೇವೆ. ಆದರೆ ಕರಡಿಯನ್ನು ಹಿಡ್ಕೊಳ್ಳೋಕೆ ಹೋಗ್ತೀವಿ, ಕರಡಿ ನಮ್ಮನ್ನು ಹಿಡ್ಕೊಳ್ತದೆ. ಈ ನೀರಲ್ಲಿ ಮುಳುಗಿದವರು ಮಾಡ್ದಂಗಂತೆ ಅದು ಮಾಡೋದು. ಕರಡಿ ಏನ್ ಮಾಡ್ತದೆ, ನೀರಲ್ಲಿ ಮುಳುಗಿದವ್ರನ್ನ ನಾವು ರಕ್ಷಿಸೋಕೆ ಹೋಗ್ತೀವಿ, ಏನ್ ಮಾಡುತ್ತದೋ ಅವರು ನಮ್ಮನ್ನೇ ಅವ್ರು ಹಿಡ್ಕೊಂಡು ಎಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನ ಕೆಲವರು ಹಿಡ್ಕೊಂಡು ನಮ್ಮನ್ನ ಏನು ಮಾಡ್ತಾರೆ, ಸಿಕ್ಕಿಸಿ ಹಾಕಿಸುವುದನ್ನ ನಾವು ನೋಡುತ್ತಾ ಇರ್ತೇವೆ. ದೇವಜನವೇ, ಈ ಪರಿಸ್ಥಿತಿ ಯಾಕೆ ಬಂತು? ಈ ಪ್ರಲಾಪಗಳ ಗ್ರಂಥವನ್ನು ಬರೆದವರು ಯಾರು? ಯೆರೆಮೀಯನು. ಯೆರೆಮೀಯನಿಗೆ ಒಂದು ಹೆಸರಿದೆ, ಏನಂತ ಹೆಸರು ಗೊತ್ತದು? ಅಳುವ ಪ್ರವಾದಿ. ಎಂತ ಪ್ರವಾದಿ ಅವನು? ಅಳುವ ಪ್ರವಾದಿ. ನಮ್ಮಲ್ಲಿ ಕೆಲವರಿಗೆ ಏನೇ ಸ್ವಲ್ಪ ಕಷ್ಟ ಆದರೂ ಪ್ರಯಾಸ ಆದರೂ ಅಳುವಂಥವ್ರು ಇರ್ತೇವೆ. ಇದೀರಾ ಕೆಲವರು? ಏನಾದರೂ ಸ್ವಲ್ಪ ನೋವಾದರೆ ಸಾಕು, ಕಣ್ಣಲ್ಲಿ ನೀರು ಹಂಗೆ ಬಂದ್ಬಿಡ್ತದೆ. ಸ್ವಲ್ಪ ನೋವಾದರೆ ಸಾಕು. ಈ ಪ್ರವಾದಿ ಅದೇ ರೀತಿಯಾಗಿ ಅಳುವ ಪ್ರವಾದಿ ಆಗಿದ್ದನು. ಇವನು ಯಾರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ, ಯಾಕೆ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ ಅಂತ ನೀವು ನೋಡಿದ್ರೆ, ಇಲ್ಲಿಗೆ ನಾನು ಹೇಳಿದ ಮಾತು, ಮನೆಯ ಹೊರಗೆ ಸಂಹಾರ, ಒಳಗೆ ಪ್ರಾಣ ಸಂಕಟ, ಯಾರೂ ನನ್ನನ್ನ ಸಂತೈಸರು. ಕೆಲವು ಸಂದರ್ಭದಲ್ಲಿ ಮನುಷ್ಯರ ಪರಿಸ್ಥಿತಿ ಇದೇ ರೀತಿ ಆಗಿರುತ್ತದೆ. ಹೊರಗಡೆ ಹೋಗಂಗಿಲ್ಲ, ಮನೆಯಲ್ಲಿ ಇರಂಗಿಲ್ಲ, ಕೆಲಸಕ್ಕೆ ಹೋಗಂಗಿಲ್ಲ, ಕೆಲಸ ಬಿಡಂಗೂ ಇಲ್ಲ, ಹೌದಲ್ವಾ? ಮಾತಾಡೋಂಗಿಲ್ಲ, ಸುಮ್ಮನೆ ಇರಂಗೂ ಇಲ್ಲ, ಏನು ಮಾಡಿದ್ರೂ ತಪ್ಪು. ದಾವೀದನ ಪರಿಸ್ಥಿತಿ ಅದೇ ರೀತಿ ಇತ್ತು. ಹೊರಗಡೆ ಹೋದರೆ ಸೌಲ, ಮನೆಯಲ್ಲಿ ಮಗ ಅಬ್ಷಲೋಮ, ಮನೆಗೂ ಬರಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ. ಅಂತ ಪರಿಸ್ಥಿತಿ ಕೆಲವು ಸಾರಿ ಕೆಲವರಿಗೆ ಸಂಭವಿಸ್ತದೆ. ಈಗ ಈ ಪರಿಸ್ಥಿತಿ ಬರಲಿಕ್ಕೆ ನನ್ನನ್ನು ಯಾರೂ ಸಂತೈಸುವುದಕ್ಕೆ ಇಲ್ಲ ಎಂದು ಹೇಳುತ್ತಾ ಇದೆಯಲ್ಲ, ಯಾಕೆ ಈ ಪರಿಸ್ಥಿತಿ ಬಂತು ಎಂದು ನಾವು ನೋಡುವಾಗ, ಈ ಒಂದು ಪ್ರಲಾಪಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದುತ್ತೇವೆ, ಅಯ್ಯೋ ಜನಭರಿತವಾಗಿದ್ದ ನಗರಿಯು ಒಂಟಿಯಾಗಿ ಕೂತು ಬಿಟ್ಟಳಲ್ಲ ಎಂದು ಹೇಳುತ್ತಾ ಇದೆ. ಒಂಟಿಯಾಗಿ ಕೂತು ಬಿಟ್ಟಳಲ್ಲ. ನಮಗೆ ನೋವಾದಾಗ, ಕಷ್ಟ ಆದಾಗ, ಸೋತಾಗ, ಮೋಸ ಹೋದಾಗ ನಾವೇನ್ ಮಾಡ್ತೀವಿ? ಒಂಟಿಯಾಗಿ ಕೂತ್ಕೊಳ್ತೀವಿ. ಇಲ್ಲಿ ನಾವು ನೋಡುವಾಗ ಜನಭರಿತವಾಗಿದ್ದ, ಹೇಗಿದ್ದ ಪಟ್ಟಣ ಅದು? ಜನಭರಿತ ಅಂದ್ರೇನು?
ತುಂಬಿ ತುಳುಕ್ತಾ ಇದ್ದಂತ. ಕೆಲವು ಸಂದರ್ಭಗಳಲ್ಲಿ ಕೆಲವು ಮನೆಗಳವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾ ಇದ್ರು ಗೊತ್ತಾ, ನಮ್ಮ ಮನೆ ತುಂಬಿ ತುಳುಕ್ತಾ ಇತ್ತು, ಆದರೆ ಈಗೇನಾಗಿದೆ, ಖಾಲಿ ಖಾಲಿಯಾಗಿದೆ. ನಿಜವಾಗಿಯೂ ಕೆಲವು ಸಾರಿ ಹಿಂದಿನ ಕಾಲಗಳಲ್ಲಿ ತಂದೆ ತಾಯಿಗಳು, ಮಕ್ಕಳು, ಅವರ ಮಕ್ಕಳು ಎಲ್ಲರೂ ಕೂಡಿ ಕುಟುಂಬವಾಗಿ ಇರ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಮದುವೆಗೆ ಗಂಡು ನೋಡ್ಬೇಕಂದ್ರೆ ಅಪ್ಪ ಅಮ್ಮ ಇದ್ದಾರಾ ಇನ್ನು ಅಂತ ಕೇಳ್ತಾರೆ. ಇನ್ನೂ ಇದಾರ ಅಂದ್ರೆ ಅದರ ಅರ್ಥ ಏನು, ಇರಬಾರ್ದಾ? ಇನ್ನು ಇದಾರ, ಅಪ್ಪ ಅಮ್ಮ ಇದ್ದಾರಾ ಅಂತ ಕೇಳಿದ್ರೆ ಏನು ಅದರ ಅರ್ಥ, ಇರಬೇಕಾ ಇರಬಾರ್ದ? ನಿನ್ನ ಉದ್ದೇಶ ಏನು ಅಂದ್ರೆ ಅವಾಗ ಹ್ಞೂ ಅನ್ನಲ್ಲ, ಓ ಇದ್ದಾರಾ, ನಾನೆಲ್ಲ ಇಲ್ಲ ಅಂದ್ಕೊಂಡಿದ್ದೆ, ಅದರ ಅರ್ಥ ಏನು, ಆ ರೀತಿಯಾಗಿರ್ಬೇಕಾ? ಹಂಗಲ್ಲ ನೋಡಿ, ತುಂಬಿ ತುಳುಕಬೇಕಾಗಿದ್ದಂತ ಆ ಪಟ್ಟಣವು ಏನಾಗಿದೆ, ಈಗ ಜನಭರಿತವಾಗಿದ್ದ ನಗರಿ ಏನಾಗಿದೆ, ಇದು ಜನರಹಿತವಾಗಿದೆ, ಒಂಟಿಯಾಗಿ ಕೂತು ಬಿಟ್ಟಳಲ್ಲ. ಇದೊಂದು ಪಟ್ಟಣದ ಕುರಿತಾಗಿ ಮಾತನಾಡ್ತಾ ಇದೆ. ಇದು ಯೆರೂಸಲೇಮ್ ಪಟ್ಟಣದ ಕುರಿತಾಗಿ ಮಾತನಾಡ್ತಾ ಇದೆ. ಯೂದಾಯ ಎಂಬುದು ಪ್ರಾಂತ್ಯ, ನೀವು ಗೊತ್ತಾಗ್ತದೆ. ಉದಾಹರಣೆಗೆ ಈಗ ಕರ್ನಾಟಕ ಎಂಬುದು ಪ್ರಾಂತ್ಯವಾದರೆ ಬೆಂಗಳೂರು ಎಂಬುದು ಒಂದು ಪಟ್ಟಣ. ಅದೇ ರೀತಿಯಲ್ಲಿ ಯೂದಾಯ ಎಂಬ ಪ್ರಾಂತ್ಯದಲ್ಲಿ ಈ ಒಂದು ಯೆರೂಸಲೇಮ್ ಎಂಬ ಪಟ್ಟಣದಲ್ಲಿ ಈ ರೀತಿಯಾದ ಕಾರ್ಯ ನಡೀತಾ ಇದೆ. ಜನಭರಿತವಾಗಿದ್ದಂಥ ಪಟ್ಟಣ ಜನರಹಿತವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಇದು ನಮ್ಮ ಕುಟುಂಬಕ್ಕೂ ಕೂಡ ಅನ್ವಯಿಸುತ್ತದೆ. ಸೈತಾನನಿಗೆ ಜನಭರಿತವಾಗಿರುವುದು ಇಷ್ಟ ಇಲ್ಲ, ಒಟ್ಟಿಗೆ ಇರುವುದು ಇಷ್ಟ ಇಲ್ಲ, ಅನ್ಯೂನ್ಯವಾಗಿರುವುದು ಇಷ್ಟ ಇಲ್ಲ. ಅವನಿಗೇನೆಂದರೆ ಬಿರುಕು ಬಿಡಬೇಕು, ಬೇರ್ಪಡಿಸಬೇಕು, ಬೇರೆ ಬೇರೆಯಾಗಿ ಜೀವಿಸಬೇಕು, ಇದೇ ಅವನ ಉದ್ದೇಶ. ಆದರೆ ದೇವರು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ದೇವರು ಜನಭರಿತವಾಗಿ ಒಟ್ಟೊಟ್ಟಿಗೆ ಇರಬೇಕೆಂದು ದೇವರ ವಾಕ್ಯದಲ್ಲಿ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ಎರಡನೇ ವಾಕ್ಯದ ಮೊದಲ ಭಾಗದಲ್ಲಿ ನೋಡ್ರಿ, ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದರಿಂದ. ಹೆಂಗೆ ಅಳ್ತಾ ಇದ್ದಾರಂತೆ? ಸಾಧಾರಣವಾಗಿ ಕೆಲವು ಸಾರಿ ನೋವುಗಳಾದರೆ, ತೊಂದರೆಗಳಾದರೆ ಮಲಗುವಾಗ ಜ್ಞಾಪಕ ಬಂದ್ಬಿಡ್ತದೆ ಅಲ್ವಾ? ನೀನು ನಿದ್ದೆ ಮಾಡೋಣ ಅಂತ ಹೋಗಿ ಮಲ್ಕೊಂಡ್ರೆ ಅದೇ ಜ್ಞಾಪಕ ಬರ್ತದೆ. ಕೆಲವು ಸಾರಿ ಯಾರು ಸೋತಿರ್ತಾರೋ, ನೊಂದಿರ್ತಾರೋ, ಸಮಸ್ಯೆಗಳಲ್ಲಿರುತ್ತಾರೋ ಅವರಿಗಿದೇ ಪರಿಸ್ಥಿತಿ. ನಿದ್ದೆ ಮಾಡಬೇಕನ್ನುವಾಗ ನಿದ್ದೆ ಬರುವುದಿಲ್ಲ. ರಾತ್ರಿಯಲ್ಲಿ ಹೇಗಂತೆ ಬಿಕ್ಕಿ ಬಿಕ್ಕಿ ಅಳುವುದರಿಂದ ಕಣ್ಣೀರು ಕೆನ್ನೆಗಳ ಮೇಲೆ ನಿಂತೇ ಇದೆ ಎಂಬುದನ್ನ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಇಲ್ಲಿ ಗಮನಿಸಿರಿ, ಒಂದು ಒಂಟಿಯಾಗಿ ಕೂತಿರುವುದು, ಎರಡು ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದನ್ನ ನಾವು ನೋಡುತ್ತಾ ಇದ್ದೇವೆ. ಅದೇ ಎರಡನೇ ವಚನದ ಎರಡನೇ ಭಾಗದಲ್ಲಿ ನಾವು ನೋಡುತ್ತೇವೆ, ಆಕೆಯ ಬಹುಮಂದಿ ಪ್ರಿಯರಲ್ಲಿ ಯಾರೂ ಸಂತೈಸರು. ಆಕೆಯ ಬಹುಮಂದಿ ಪ್ರಿಯರಲ್ಲಿ, ಪ್ರಿಯರಂದ್ರೆ ಸ್ನೇಹಿತರಲ್ಲಿ ಯಾರು? ನಾನು ಹೇಳ್ತಾ ಇರ್ತೇನೆ, ಸುಖದಲ್ಲಿ ನಿಮಗೆ ಸುಮಾರು ಜನ ಸಿಗ್ತಾರೆ, ಕಷ್ಟದಲ್ಲಿ ಕೈ ಹಿಡಿಯೋರು ಯಾರೂ ಸಿಗಲ್ಲ. ನಿಜನಾ ಇಲ್ವಾ? ನಮಗೆ ನೋವಾದಾಗ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಉದಾಹರಣೆಗೆ ಹೇಳ್ತಾ ಇರ್ತೇನೆ, ನಮ್ಮ ಬರ್ತ್ಡೇ, ಮದುವೆ ದಿನ ಇಲ್ವ, ಮದುವೆಗಳಿಗೆ ಜನ ಎಷ್ಟು ಜನ ಬರ್ತಾರಲ್ವಾ? ನಾವು ಆಸ್ಪತ್ರೆಯಲ್ಲಿರುವಾಗ ಎಷ್ಟು ಜನ ಬರ್ತಾರೆ? ಯಾಕೆ ಹೇಳಿದ್ರಲ್ಲಿ ಡಾಕ್ಟರ್ಗಳು ಬಿಡ್ತಾರೋ ಇಲ್ಲ, ಅದಕ್ಕೆ ಬಂದಿಲ್ಲ ನಾನು ಅಂತಾರೆ. ಅಯ್ಯೋ, ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು. ಅಲ್ಲ, ನಾನು ಹೇಳೋದೇನಂದ್ರೆ, ಕಷ್ಟ ಕಾಲ ಯಾವುದು? ಆಸ್ಪತ್ರೆ ಇರುವುದಾ? ಇಲ್ಲ ಅಂದ್ರೆ ಬರ್ತ್ಡೇ ಆಚರಿಸಿಕೊಂಡು ಮದುವೆ ದಿನಗಳಲ್ಲ, ಆಸ್ಪತ್ರೆಗಳಲ್ಲಿರುವ ಕಾಲ. ಆಗ ತಾನೇ ನಮಗೆ ಸಂತೈಸುವಿಕೆ ಬೇಕು, ಆಗ ತಾನೇ ನಮಗೆ ಆದರಣೆ ಬೇಕು. ನೋಡಿ, ಈಗ ಇಲ್ಲಿ ಒಂದು ಸ್ತ್ರೀಗೆ ಈ ಪಟ್ಟಣವನ್ನು ಹೋಲಿಕೆ ಮಾಡಿ ಆ ಪಟ್ಟಣದ ಕುರಿತಾಗಿ ಹೇಳುತ್ತಾ ಇದೆ. ಅದರಂತೆ ನಮ್ಮ ಕುಟುಂಬವಾಗಿರಬಹುದು, ನಮ್ಮ ಜೀವಿತವಾಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ಪ್ರಾರಂಭ ಇಷ್ಟೇ ಇದೆ, ಮುಂದೆ ಗೊತ್ತಾಗುತ್ತದೆ ಯಾಕೆ ಈ ರೀತಿಯಾಗಿ ಆಯಿತು ಅಂತ. ಆಕೆಯ ಬಹುಮಂದಿ ಪ್ರಿಯರಲ್ಲಿ ಯಾರೂ ಸಂತೈಸರು. ಬರೀ ಮಾತುಗಳು ಬೇಕಾದ್ರೆ ಯಾರಾದರೂ ಹೇಳ್ತಾರೆ, ಆದರೆ ಏನಾದರೂ ಕೊಡಬೇಕು ಅಂದಾಗ ಯಾರು ಮುಂದಕ್ಕೆ ಬಾರಲ್ಲ. ಸಾಲ ಇದೆ ಅವರಿಗೆ ಅಂತ ಹೇಳಿದ್ರೆ ಯಾರಾದರೂ ಹೋಗ್ತಾರಾ? ಅವ್ರ ಮನೆ ಸಣ್ಣದು ಅಂದ್ರೆ ಹೋಗ್ತಾರಾ? ಯಾರು ಹೋಗಲ್ಲ. ಅದೇ ಚೆನ್ನಾಗಿದ್ರೆ ಯಾರು ಬೇಕಾದರೂ ಅಲ್ಲಿ ಹೋಗಲಿಕ್ಕೆ ಮುಂದಕ್ಕೆ ಹೋಗ್ತಾರೆ. ತುಂಬಾ ಜನರು ಸ್ನೇಹಿತರು ಇದ್ದೇ ಇರ್ತಾರೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಬಹುಮಂದಿ ಪ್ರಿಯರು ಯಾರೂ ಸಂತೈಸಲಿಲ್ಲ. ಆಕೆಗೆ ಮಿತ್ರರೆಲ್ಲ ಶತ್ರುಗಳಾಗಿ ದ್ರೋಹ ಮಾಡಿದರು. ಮಿತ್ರರೆಲ್ಲ ಏನ್ ಮಾಡಿದ್ದಾರೆ? ಶತ್ರುಗಳಾಗಿ ದ್ರೋಹ ಮಾಡಿದ್ದಾರೆ ಅಂತ ಹೇಳುತ್ತಾ ಇದೆ. ನೋಡಿ ಪ್ರಿಯ ದೇವಜನವೇ, ಇಂತಹ ಸಂದರ್ಭದಲ್ಲಿ ಕೆಲವು ಪರಿಸ್ಥಿತಿಗಳನ್ನು ಗಮನಿಸಿರಿ. ಮನುಷ್ಯರು ನಮ್ಮನ್ನ ಕೈ ಬಿಟ್ಟರು ಸಹಿಸ್ಕೊಳ್ಬಹುದು, ಆದರೆ ದೇವರೇನಾದರೂ ಕೈ ಬಿಟ್ಟರೆ ನಾವು ಸಹಿಸ್ಕೊಳ್ಳಕ್ಕೆ
ಅದು ಬಹಳ ಮುಖ್ಯ. ಆದರೆ ಇಲ್ಲಿ ಗಮನಿಸ್ರಿ, ಈ ಒಂದು ಎರಡು ವಚನಗಳಲ್ಲಿ ನಾವು ನೋಡುವಾಗ, ಒಂದು ಆಕೆ ಒಂಟಿಯಾಗಿ ಕೂತಿದ್ದಾಳೆ, ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ, ತನಗೆ ಬೇಕಾದ ಪ್ರಿಯರು ತನ್ನ ಮಿತ್ರರು ಸಂತೈಸಲಿಲ್ಲ, ಮಿತ್ರರು ಶತ್ರುಗಳಾಗಿದ್ದಾರೆ. ಆದರೆ ಇದು ಓಕೆ, ಪರವಾಗಿಲ್ಲ. ಆದರೆ 3ನೇ ವಚನಕ್ಕೆ ಬಂದಾಗ, ಆ 3ನೇ ವಚನ 3ರಿಂದ 6 ವಚನಗಳನ್ನು ನಾವು ನೋಡುವಾಗ ಏನಂತ ಹೇಳ್ತದೆ ಹೋದ್ರೆ, ಯಹೂದವೆಂಬಾಕೆಯು ಘೋರ ಸೇವೆ ಶ್ರಮೆಗಳಿಂದ ತಪ್ಪಿಸಿಕೊಳ್ಳಬೇಕೆಂದು ವಲಸೆ ಹೋಗಿದ್ದಾಳೆ, ಮ್ಲೇಚ್ಛರ ಮಧ್ಯದಲ್ಲಿ ನೆಮ್ಮದಿ ಇಲ್ಲದೆ ವಾಸ ಮಾಡುತ್ತಾಳೆ. ಆಕೆ ಇಕ್ಕಟ್ಟಿಗೆ ಸಿಲುಕಿಕೊಂಡಿರುವಾಗಲೇ ಆಕೆಯ ಹಿಂಸಕರೆಲ್ಲ ಹಿಂದಟ್ಟಿ ಹಿಡಿದರು ಎಂದು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ಗಮನಿಸುವಾಗ ಯಾರು ನೋಡಲಿ, ಆದರಿಸಬೇಕಾದವರು, ಸಂತೈಸಬೇಕಾದವರು, ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯಹೂದ ಎಂಬಾಕೆ ಘೋರ ಸೇವೆ ಶ್ರಮೆಗಳಿಂದ ತಪ್ಪಿಸಿಕೊಳ್ಳಬೇಕೆಂದು ವಲಸೆ ಹೋಗಿದ್ದಾಳೆ. ವಲಸೆ ಹೋಗೋದಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊರಟೋಗ್ಬಿಡೋದು. ನಾನು ಹೇಳಿದ್ನಲ್ಲ ನಹೋಮಿ ಅಂತೆ, ಅಯ್ಯೋ ಇಲ್ಲಿ ಇಲ್ಲ, ಸರಿ ಇಲ್ಲ ಜೀವಿತ ಅಂತ ಇನ್ನೊಂದು ಕಡೆಯಲ್ಲಿ ಹೋಗೋದು. ಕೆಲವು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ, ದೇವರ ಮೇಲೆ ನಂಬಿಕೆ ಇಟ್ಟು ಕೆಲವರು ಬರುತ್ತಾರೆ, ಏನೋ ಅದ್ಭುತಗಳು ನಡೆದಿಲ್ಲ, ಆರೋಗ್ಯ ಲಭಿಸಿಲ್ಲ ಅಂದರೆ ಇನ್ನೊಂದು ಕಡೆಯಲ್ಲಿ ವಲಸೆ ಹೋಗ್ತಾರೆ. ಅಲ್ಲೂ ಸಿಗಲಿಲ್ವಾ ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲೂ ಅದ್ಭುತ ನಡೆದಿಲ್ವಾ ಇನ್ನೊಂದು ಕಡೆ ಹೋಗ್ತಾರೆ. ವಲಸೆ ಹೋಗುತ್ತಲೇ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ಜನವೇ, 4ನೇ ವಚನದಲ್ಲಿ ನೋಡುತ್ತೇವೆ, ಯಾರೂ ಮಹೋತ್ಸವಗಳಿಗೆ ಬಾರದೇ ಇರುವುದರಿಂದ. ಏನಕ್ಕೆ ಬರ್ತಾ ಇಲ್ಲ ಅವರು? ಯಾರು ಮಹೋತ್ಸವಗಳಿಗೆ ಬರ್ತಾನೆ ಇಲ್ಲ. ಹಣವಂತರು, ಸಿರಿವಂತರು, ಉನ್ನತರ ಮನೆಗೆ ಜನರು ಬರ್ತಾ ಇರ್ತಾರೆ. ನಾವು ಮಾಡಿದ್ರು ಬಡವರು ಇರುವಂತವರ ಮನೆಗೆ ಕರೆದ್ರು ಕೆಲವು ಸಾರಿ ಯಾರು ಕೂಡ ಬರಲ್ಲ. ಯಾಕೆ ಗೊತ್ತಾ? ಅವ್ರು ಏನಂದ್ರೆ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲಿ ಪಟ್ಟಣದ ಕುರಿತಾಗಿ ಮಾತನಾಡ್ತಾ ಇದೆ. ಆಮೇಲೆ ಮುಂದಕ್ಕೆ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಅಂತ. 5ನೇ ವಚನವನ್ನ ಓದ್ರಿ. ಯಾರು ವ್ಯತೆಗೊಳಿಸಿದ್ದಾರೆ? ಈಗ ಮೊದಲ 2 ವಚನದಲ್ಲಿ ಯಾರು ಇವರನ್ನ ವ್ಯತೆಗೊಳಿಸಿದ್ರು ನಾವು ನೋಡ್ತಾ ಇದ್ದೇವೆ. ಆಕೆ ಒಂಟಿಯಾಗಿ ಕೂತ್ಕೊಂಡಿದ್ದಾಳೆ, ರಾತ್ರಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಮತ್ತು ಹೇಳ್ತಾ ಇದೆ ಆಕೆ ಏನೋ ಮಿತ್ರರು ಶತ್ರುಗಳಾಗಿದ್ದಾರೆ, ಅವರ ಪ್ರಿಯರು ಅವರನ್ನ ಸಂತೈಸಲಿಲ್ಲ. ಮನುಷ್ಯರು, ನಾನು ಅದಕ್ಕೆ ಹೇಳಿದೆ, ಕೆಲವು ಸಂದರ್ಭಗಳಲ್ಲಿ ಮನುಷ್ಯರು ನಮ್ಮನ್ನು ಕೈ ಬಿಟ್ಟರೂ ಪರವಾಗಿಲ್ಲ, ದೇವರು ನಮ್ಮನ್ನು ಕೈ ಬಿಡಬಾರದು. ಹಲ್ಲೆಲೂಯಾ, ಅದು ಬಹಳ ಮುಖ್ಯ. ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ಗಳು ಕೈ ಬಿಡಬಹುದು, ಪರವಾಗಿಲ್ಲ, ಆದರೆ ದೇವರು ನಮ್ಮನ್ನು ಕೈ ಬಿಡಬಾರದು. ಆಮೇನ್, ಅದು ಬಹಳ ಮುಖ್ಯ. ಯಾಕೆಂದ್ರೆ ಡಾಕ್ಟರ್ ಹೇಳ್ತಾರೆ ಇನ್ನೂ ಆಗಲ್ಲ ಇಷ್ಟೇ. ಯಾಕೆಂದ್ರೆ ನಾನು ಕೆಲವು ಕೇಸ್ಗಳನ್ನು ನಾನು ಪ್ರೇಯರ್ ಕಾಲ್ಸ್ಗೆ ಅಟೆಂಡ್ ಮಾಡುವಾಗ ಅವ್ರು ಹೇಳ್ತಾರೆ, ಡಾಕ್ಟರ್ಗಳು 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟಿದ್ದಾರೆ, ಡಯಾಲಿಸಿಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ, ಲಿವರ್ ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಭಯಂಕರವಾದ ಸೀರಿಯಸ್ ಆದ ಕೇಸ್ಗಳನ್ನು ಅವರು ಪ್ರತಿನಿತ್ಯ ಯಾರಾದರೂ ಒಬ್ರು ಹೇಳ್ತಾ ಇರ್ತಾರೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಈ ಹಾಸ್ಪಿಟ್ಲಲ್ಲಿ ಆಗಲ್ಲ, ಹೋಗ್ರಿ ಅಲ್ಲಿಗೆ. ನಿಮಗೆ ಗೊತ್ತಿದೆಯಾ, ತುಂಬ ನೋವು ಯಾವಾಗ ಆಗುತ್ತಂದ್ರೆ, ಎಮರ್ಜೆನ್ಸಿ ಅಂತ ನಾವೇನಾದರೂ ಹಾಸ್ಪಿಟ್ಲಿಗೆ ಹೋಗಿ ಎಮರ್ಜೆನ್ಸಿಯಲ್ಲಿ ಕೂತ್ಕೊಂಡಾಗ ಡಾಕ್ಟರ್ ಕೇರೇ ಮಾಡಿಲ್ಲ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಅನುಭವ ಆಗಿದೆ ಯಾವಾಗಾದ್ರೆ ನಿಮಗೆ? ತುಂಬ ನೋವಿರುತ್ತೆ, ಮಕ್ಕಳಿಗಾಗಲಿ ನಮಗಾಗಲಿ. ಎಮರ್ಜೆನ್ಸಿ ಅಂತ ಹೋಗಿರ್ತೇವೆ, ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ಅದೇಮೇರೆ ಎಮರ್ಜೆನ್ಸಿ ಅಲ್ಲ. ಏನಾಗ್ತಾ ಇದೆ? ಅಯ್ಯೋ ಭಯಂಕರ ನೋವಾಗ್ತಾ ಇದೆ. ಹೌದಾ, ಅಲ್ಲಿ ಕೂತ್ಕೊಳ್ಳಿ, ಆ ಕೌಂಟ್ರಲ್ಲಿ ಹೋಗ್ಬಿಟ್ಟು ಬಿಲ್ ತಗೊಂಬರ್ರಿ ಅಂತಾರೆ. ನಾವು ನೋವಾಗ್ತಾ ಇದೆಯಪ್ಪ, ಇಲ್ಲಿ ಬಹಳ ವೇದನೆ ಆಗ್ತಾ ಇದೆ ಅಂದರೆ ಫಸ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಬನ್ನಿ ಸಾರ್ ಅಂತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಲ್ವಾ? ಆಮೇಲೆ ಇನ್ನು ಕೆಲವು ಆಕ್ಸಿಡೆಂಟ್ ಕೇಸ್ಗಳನ್ನು ನೋಡ್ರಿ, ಆಕ್ಸಿಡೆಂಟ್ ಆಗಿ ರಕ್ತ ಸೋರಿ ಕೆಲವು ಕಟ್ಟಾಗಿ ಎಮರ್ಜೆನ್ಸಿಗೆ ಹೋಗಿದ್ರೆ ಅಲ್ಲೇ ಡಾಕ್ಟರ್ ನೋಡ್ಬಿಟ್ಟು ಇಲ್ಲ ಆಗಲ್ಲಮ್ಮ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಾರೆ. ಎಷ್ಟು ನೋವಾಗುತ್ತಲ್ವ ಅವಾಗ? ಯಾಕೆಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲನ್ನ ನಂಬಿ ನಾವು ಹೋಗ್ತೀವಿ, ಅವ್ರು ಇಮ್ಮಿಡಿಯೇಟ್ ಆಗಿ ಒಂದೇ ಸಿಂಪಲ್ ಆಗಿ ಹೇಳ್ತಾರೆ ಇಲ್ಲ ಆಗಲ್ಲ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ಅಂದ್ಬಿಡ್ತಾರೆ. ಆವಾಗ ತುಂಬ ನೋವಾಗುತ್ತೆ. ಕೆಲವು ಹಾಸ್ಪಿಟ್ಲ್ಗಳನ್ನ ಸುತ್ತಾನೆ ಇರ್ತಾರೆ, ಕೆಲವು ಪ್ರಾಣ ಹಾಗೆ ಹೋಗೇ ಬಿಡ್ತವೆ. ಆಂಬುಲೆನ್ಸ್ಗಳಲ್ಲೇ ಪ್ರಾಣಗಳು ಹೋಗ್ಬಿಡ್ತವೆ. ಆಸ್ಪತ್ರೆಗಳ ಅಂಗೀಕಾರ ಮಾಡೋದು ನಮಗೆ ರಿಸ್ಕ್ ಯಾಕೆ? ಇಷ್ಟು ಟೆನ್ಷನ್ ಆಗಿರೋ ಕೇಸನ್ನು ನಾವ್ಯಾಕೆ ತಗೊಳ್ಬೇಕು? ಹೋಗ್ಲಿ ಬಿಡು, ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ. ಅಲ್ಲಿ ಹೋಗ್ದಾಗ ಇಲ್ಲ ಆಗಲ್ಲ, ಇನ್ನೊಂದು ಹಾಸ್ಪಿಟ್ಲು. ಅಷ್ಟರಲ್ಲಿ ಸೀರಿಯಸ್ ಆಗೋಗಿರ್ತದೆ. ಆವಾಗ ನೋಡುವಾಗ ಕೈ ಬಿಡಲ್ಪಟ್ಟ ಸ್ಥಿತಿ ಆಗ್ತದೆ. ನೋಡಿ, ಮನುಷ್ಯರು ಹಾಗೇನೆ, ಆಸ್ಪತ್ರೆಗಳಾಗೇನೆ, ವೈದ್ಯರು ಹಾಗೇನೆ, ಅಧಿಕಾರಿಗಳಾಗೇನೆ, ಸರ್ಕಾರಗಳಾಗೇನೆ.
ಅವ್ರಿಗೇನು ಮಾನವೀಯತೆ ಅನ್ನೋದು ಇಲ್ವೇ ಇಲ್ಲ. ಒಂದು ವೇಳೆ ಅವರು ಕೈ ಬಿಟ್ಟರೂ ಪರವಾಗಿಲ್ಲ, ನಮ್ಮನ್ನ ದೇವರು ಕೈ ಹಿಡಿದ್ರೆ ಸಾಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಜೀವದಾನ ಕೊಟ್ರೆ, ದೇವರು ಕೃಪೆಯನ್ನ ತೋರಿಸಿದರೆ, ದೇವರ ಆಶೀರ್ವಾದ ಇದ್ರೆ ಅದು ಎಷ್ಟೊತ್ತಾದರೂ ಪ್ರಾಣ ಉಳಿದುಕೊಂಡೇ ಇರ್ತದೆ. ಎಷ್ಟು ದಿನಗಳಾದರೂ ಕೂಡ ಅದನ್ನು ಸಹಿಸಲಿಕ್ಕೆ ದೇವರು ಶಕ್ತಿ ಕೊಡ್ತಾನೆ. ಎಷ್ಟೇ ಸಮಯ ಹೋದರೂ ಕೂಡ ದೇವರು ನಮ್ಮ ಸಂಗಡ ಇರುವುದು ನಮಗೆ ಅನುಭವ ಆಗ್ತದೆ. ನಾವು ಕೃಪೆಗಳಿಂದ ತುಂಬುತ್ತೇವೆ. ಏನೂ ಆಗ್ತಾ ಇಲ್ಲ, ದೇವರು ನಮ್ಮ ಜೊತೆ ಇದ್ದಾನೆ ನಂಬಿಕೆ ಬರ್ತದೆ. ದೇವರೇನಾದರೂ ನೋ ಅಂದ್ರೆ ಯಾವ ದೊಡ್ಡ ಡಾಕ್ಟ್ರು, ಯಾವ ದೊಡ್ಡ ಅಧಿಕಾರಿ, ಯಾವ ಸರ್ಕಾರ ಕೂಡ ಏನು ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಅದಕ್ಕೆ ನಾನು ಹೇಳೋದು, ಮನುಷ್ಯರು ನಮ್ಮನ್ನು ಕೈ ಬಿಟ್ಟರೂ ಪರವಾಗಿಲ್ಲ, ದೇವರು ನಮ್ಮನ್ನು ಕೈ ಬಿಡಬಾರದು. ಹಾಗಾದ್ರೆ ನಾವೇನು ಮಾಡಬೇಕು? ಅನೇಕ ಸಂದರ್ಭಗಳಲ್ಲಿ ನಾವು ಮೆಚ್ಚಿಸೋದು ಯಾರನ್ನ ಗೊತ್ತಾ? ಮನುಷ್ಯರನ್ನೇ ಮೆಚ್ಚಿಸೋದು. ನಾನು ಕೆಲವರನ್ನ ಮಾತಾಡುವಾಗ, ಪಾಸ್ಟ್ರೆ ಇವತ್ತು ನನಗೊಂದು ಬರ್ತ್ಡೇ ಇತ್ತು, ಭಾನುವಾರನೇ ಬರ್ತ್ಡೇಗಳು ಬರ್ತವೆ, ಭಾನುವಾರನೇ ಊರಿಗೆ ಹೋಗ್ಬೇಕು, ಭಾನುವಾರನೇ ಬಟ್ಟೆ ಒಗಿಬೇಕು, ಭಾನುವಾರನೇ ಮನೆಗಳು ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಪಾಸ್ಟ್ರೆ, ಇವತ್ತು ಬರೋಕ್ಕಾಗಲ್ಲ ಪಾಸ್ಟ್ರೆ ಚರ್ಚ್ಗೆ. ಹಾಗಾದರೆ ನಾವು ಹೋಗ್ತಾ ಇರೋದು ಕೂಟಗಳಿಗೆ, ಎಲ್ಲೋ ಬರ್ತ್ಡೇಗೋ, ಯಾವುದೋ ಒಂದು ಮದುವೆಗೋ, ಯಾವುದೋ ಒಂದು ಮನೆ ಗೃಹ ಪ್ರವೇಶಕ್ಕೋ ಯಾವತ್ತು ಹೋಗ್ತಾ ಇದ್ದೀವಿ? ದೇವರ ದಿನ, ದೇವರನ್ನು ಆರಾಧಿಸಬೇಕಾದ ದಿನ. ಪರವಾಗಿಲ್ಲ, ಪಾಸ್ಟರ್ಗೆ ಏನೋ ಒಂದು ಹೇಳಿದ್ರೆ ಆಯಿತು, ಒಂದೇಳು ಪಾಸ್ಟರ್ ಕೇಳಿದ್ರೆ ಹೇಳೋದಾಯ್ತು, ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿದ್ರೆ ಯಾರನ್ನ ಮೆಚ್ಚಿಸಕ್ಕೆ ಹೋಗ್ತೀವಿ ನಾವು? ಆದರೆ ಇದು ಒಂದು ವೇಳೆ ಭಾನುವಾರ ನೀವು ಖುಷಿ ಪಟ್ಟು ತಿಂದು ಮಜಾ ಮಾಡಿ ಬಂದ್ವಿ, ಸೋಮವಾರ ದೇವರು ಗೆಟ್ ರೆಡಿ ಬಾ ಅಂದರೆ, ಅಯ್ಯೋ ದೇವರೇ ದಯಮಾಡಿ ಕ್ಷಮಿಸ್ಬಿಡು ದೇವರೇ, ನಾನು ತಪ್ಪಾಗೋಯ್ತು, ನೆಕ್ಸ್ಟ್ ವೀಕ್ ಹೋಗ್ತೀನಿ ಚರ್ಚ್ಗೆ ಅಂತ ಅಲ್ವಾ? ಹಂಗಲ್ಲ. ನಾವೇನು ಮಾಡ್ತೀವಿ? ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ, ನಾನು ಹೇಳ್ತಾ ಇರೋದು ಯಾರೇ ಆಗಲಿ, ಮನುಷ್ಯರನ್ನ ಮೆಚ್ಚಿಸಿದ್ರೆ ಒಂದು ದಿವಸ ಅವರು ಕೈ ಬಿಟ್ಬಿಡ್ತಾರೆ, ಮಿತ್ರರು ಶತ್ರು ಆಗ್ತಾರೆ, ನಮಗೆ ಅಸಹಾಯಕ, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಲ್ಲ, ಕೈ ಬಿಟ್ಬಿಡ್ತಾರೆ. ಆದರೆ ನಾವು ದೇವರನ್ನ ಹಿಂಬಾಲಿಸಿ ಆತನಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡ್ರೆ, ಮನುಷ್ಯರು ಯಾರು ನಿಮ್ಮನ್ನ ಕೈ ಬಿಟ್ಟರು, ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಅದು ನಮಗೆ ಬಹಳ ಮುಖ್ಯ, ಅದನ್ನು ಗಮನಿಸಿರಲಿಲ್ಲ. 5ನೇ ವಾಕ್ಯ ಅದಕ್ಕೆ ಹೇಳ್ತಾ ಇರೋದು, ಏನು ಹೇಳ್ತಾ ಅಂದ್ರೆ, ನನ್ನನ್ನು ಯೆಹೋವನು ಅದನ್ನು ವ್ಯಥೆಗೊಳಿಸಿದ್ದಾನೆ. ದೇವರು ವ್ಯಥೆಗೊಳಿಸಿದರೆ, ನಿಮ್ಮನ್ನ ದೇವರು ಬಾಧೆಗೊಳಪಡಿಸಿದರೆ, ನಿಮ್ಮನ್ನ ಕಾಪಾಡೋರು ಯಾರು? ನಮ್ಮನ್ನ ಕಾಪಾಡೋರು ಯಾರು? ದೇವರೇ ನಮ್ಮನ್ನ ಕೈ ಬಿಟ್ರೆ ಕಾಪಾಡೋರು ಯಾರು? ಯಾರು ಕಾಪಾಡಕ್ಕಾಗಲ್ಲ. ಎಂತ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಕೂಡ ಕೆಲಸಕ್ಕೆ ಬರೋದಿಲ್ಲ, ಎಷ್ಟು ದುಡ್ಡಿದ್ರೂ ಕೆಲಸಕ್ಕೆ ಬರೋದಿಲ್ಲ, ಎಂಥದಿದ್ರೂ ನಮಗೆ ಏನಾಗೋದಿಲ್ಲ, ಕೆಲಸಕ್ಕೆ ಬರೋದಿಲ್ಲ. ನಾವು ಅಹಮದಾಬಾದ್ ವಿಮಾನದ ಒಂದು ಕೇಸ್ ನೋಡ್ತಾ ಇದ್ವಲ್ಲ, ಏನಾಯ್ತು? ಎಲ್ಲರೂ ನಾನು ಹೇಳ್ತಾ ಇದ್ನಲ್ಲ, ಇಂಟರ್ನ್ಯಾಷನಲ್ ಅವರು ಫ್ಲೈಟ್ಸ್ ಹೋಗೋದು, ವಿದೇಶಗಳಿಗೆ ಹೋಗೋರೆಲ್ಲ ಯಾರು ಬಡವರು ಹೋಗಲ್ಲ. ಒಂದು ವೇಳೆ ದೇಶೀಯ ಅಂದರೆ ಯಾರೋ ಬಡವರು ಇಲ್ಲಿ ಒಂದ್ಸಾರಿ ಹೋಗೋಣ ನೋಡೋಣ ಅಂತ ಹೋಗ್ಬೋದು, ವಿದೇಶಿಯರೆಲ್ಲ ದುಡ್ಡಿರೋರೆ. ಅದರಲ್ಲಿ ಏನಾಯಿತು ಅಂತ ನೋಡಿದ್ರೆ, ಅದರಲ್ಲಿ ಏನೋ ಬಾಕ್ಸಲ್ಲಿ, ಬ್ಲ್ಯಾಕ್ ಬಾಕ್ಸಲ್ಲಿ ಏನಿತ್ತಂತೆ, ಫ್ಯೂಯಲ್ ಆಫ್ ಮಾಡಿಬಿಟ್ಟಿದ್ದಾರಂತೆ. ಅಂದರೆ ಅದಕ್ಕೆ ಹೋಗ್ಬೇಕಾಗಿರುವಂಥ ಆಯಿಲ್ ಏನಿರ್ತದಲ್ವ, ಅದು ಫ್ಯೂಯಲ್ ಅಂತ ಹೇಳ್ತಾರೆ, ಅದನ್ನು ಆಫ್ ಮಾಡಿಬಿಟ್ಟಿದ್ದಾರೆ. ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ ಕೇಳ್ತಾನಂತೆ, ಯಾಕೆ ನೀನು ಅದನ್ನು ಆಫ್ ಮಾಡಿದೆ ಅಂತೆ. ಅವನು ಹೇಳ್ತಾನೆ, ನಾನು ಆಫ್ ಮಾಡಿಲ್ಲ ಅಂತಾನಂತೆ. ಅಷ್ಟು ಕೇಳೋಷ್ಟರಲ್ಲಿ ಸೆಕೆಂಡಲ್ಲಿ ಮುಗಿದೋಯ್ತು ಕತೆ ಅಲ್ವಾ? ಬೇರೆ ನಿಮ್ಮ ಏರ್ ಸ್ಟೇಷನ್ನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ, ಪಕ್ಕದಲ್ಲಿರುವಂಥ ಪೈಲಟು ಸಹಾಯ ಮಾಡೋಕ್ಕಾಗಲ್ಲ, ಅಷ್ಟು 200 ಜನ ಇದ್ರಲ್ವ, ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೆಕೆಂಡ್ಗಳಲ್ಲೆಲ್ಲ ಮುಗಿದು ಹೋಗುತ್ತದೆ. ಅಂದರೆ ಅದರ ಅರ್ಥ ನಾನು ಹೇಳೋದೇನೆಂದರೆ, ಮನುಷ್ಯರ ಸಹಾಯವು ವ್ಯರ್ಥ, ಮನುಷ್ಯರ ಸಹಾಯವು ವ್ಯರ್ಥ, ದೇವರ ಸಹಾಯ ನಮಗೆ ಬೇಕು. ಅದು ನಾವು ತಿಳ್ಕೊಳ್ಳಬೇಕು. ಅದಕ್ಕೆ ಇಲ್ಲಿ ಹೇಳ್ತದೆ, ದೇವರೇ ನೀನೇ ನಮ್ಮನ್ನು ವ್ಯಥೆಗೊಳಿಸಿದರೆ ನಮ್ಮನ್ನ ಉದ್ಧಾರ ಮಾಡೋರು ಯಾರಪ್ಪ? ನೀನೇ ನಮ್ಮನ್ನ ಕೈ ಬಿಟ್ರೆ ನಮ್ಮನ್ನ ಕೈ ಹಿಡಿಯೋರು ಯಾರು? ನೀನೇ ನಮ್ಮನ್ನ ಕೈ ಬಿಟ್ರೆ. ಅದಕ್ಕೆ ನಾನು ಗಾದೆ ಮಾತು ಹೇಳ್ತಾ ಇರ್ತೀನಿ, ಏನಂದ್ರೆ, ಬೇಲಿಯೇ ಎದ್ದು ಹೊಲವನ್ನ ಮೇಯ್ದಂತೆ ಅಂತ ಹೇಳ್ತೀನಿ. ಏನದು? ಹೊಲಕ್ಕೆ ಏನು ಮಾಡ್ತಾರೆ? ಹೊಲ ಕಾಪಾಡ್ಲಿಕ್ಕೆ ಏನಾಗ್ತಾರೆ? ಬೇಲಿನೇ ಹೊಲವನ್ನ ಮೇಯ್ದು ಹಾಕಿದ್ರೆ ಇನ್ನು ಕಾಪಾಡೋರು ಯಾರು? ದೇವರೇ ನಮ್ಮನ್ನ ಕೈ ಬಿಟ್ಟ ಮೇಲೆ ಇನ್ನು ಕಾಪಾಡೋರು ಯಾರು? ಯಾರೂ ಕಾಪಾಡಕ್ಕೆ ಆಗಲ್ಲ. ಅದಕ್ಕೆ ಈ ಪ್ರಲಾಪಗಳ ಗ್ರಂಥದಲ್ಲಿ, ದೇವರೇ ನೀನು ನನ್ನನ್ನು ವ್ಯಥೆಗೊಳಿಸಿದ್ದೀಯಾ. ಯಾಕೆ ದೇವರು ವ್ಯಥೆಗೊಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಆ ವಾಕ್ಯದಲ್ಲಿ 6ನೇ ವಚನ ಹೇಳುತ್ತದೆ, ಚಿಯೋನ್ ನಗರಿಯ ವೈಭವವೆಲ್ಲ ಕಳೆದು ಹೋಗಿದೆ.
ಪ್ರಿಯರೇ, ದೇವರು ನಮ್ಮನ್ನು ಕೈ ಬಿಟ್ಟರೆ ನಮ್ಮ ವೈಭವವೆಲ್ಲವೂ ಕಳೆದು ಹೋಗ್ತದೆ. ನಾವು ಅಂದುಕೊಳ್ಳಬಹುದು, ನಾನು ರ್ಯಾಂಕ್ ಸ್ಟೂಡೆಂಟು, ನಾನು ಒಳ್ಳೆ ಸಂಬಳ ತೆಗೆಯುವ ವ್ಯಕ್ತಿ, ನಾನು ಒಳ್ಳೆ ಮನೆ ಕಟ್ಟಿದ್ದೇನೆ, ನಾನು ಒಳ್ಳೆ ಸ್ಥಾನದಲ್ಲಿದ್ದೇನೆ, ಇದೆಲ್ಲ ವೈಭವ ಹೇಳಿಕೊಳ್ಳುವುದಕ್ಕೆ. ಕೆಲವು ಸಂದರ್ಭಗಳಲ್ಲಿ, ಇವತ್ತಲ್ಲ, ಇವತ್ತು ಯಾರೋ ಒಂದು ಮನೆ ಕಾರ್ಡ್ ಕೊಟ್ಟಿದ್ದಾರೆ, ಅದಕ್ಕಂತ ನಾನು ಹೇಳ್ತಾ ಇಲ್ಲ. ನಾನು ಒಂದು ಊರಿಗೆ ಹೋದಾಗ ಅಲ್ಲಿ ನಮಗೆ ಅಷ್ಟು ಪರಿಚಯ ಇಲ್ಲ. ಪರಿಚಯವಿಲ್ಲದೆ ಇದ್ದರೂ ಅವರು ನಮ್ಮನ್ನು ಕರೀತಾ ಇದ್ದಾರೆ, ಸಾರ್ ಬನ್ನಿ, ನಾವು ಮನೆ ಗೃಹಪ್ರವೇಶ ಮಾಡ್ತಾ ಇದ್ದೀವಿ, ಬಂದು ಸ್ವಲ್ಪ ನೋಡ್ರಿ ಅಂತ. ಪರಿಚಯ ಇಲ್ಲದೆ ಇರೋಂಥ ನಿಮ್ಮನೆ ನಾನು ಯಾಕೆ ನೋಡ್ಬೇಕು ಗೃಹಪ್ರವೇಶ? ಅವ್ರೇನು ಗೊತ್ತಾ, ದುಡ್ಡು ಹಾಕಿ ಕಟ್ಟಿರೋದನ್ನು ಅವ್ರು ತೋರಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಟ್ಟಿದ್ದೀವಿ ನೋಡು, ಎಷ್ಟು ಚೆನ್ನಾಗಿದೆ ನೋಡು ಅಂತ ತೋರಿಸ್ಕೋಬೇಕು. ಅಂದರೆ ಎಲ್ಲರೂ ಹಂಗಂತ ನಾನು ಹೇಳ್ತಾ ಇಲ್ಲ, ಕೆಲವರು ಮಾತ್ರ ವೈಭವವನ್ನು ತೋರಿಸ್ಕೋಬೇಕು. ನಾನು ಹೆಂಗಿದ್ದೀನಿ, ನಾನು ಹೆಂಗೆ ಜೀವಿಸ್ತಾ ಇದ್ದೀನಿ ನೋಡ್ಬಾ ಅಂತೇಳಿ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಯಾರೇ ಐಶ್ವರ್ಯವಂತರಾಗಿರಲಿ, ಯಾರೇ ಆಗಿರಲಿ, ವೈಭವ ಇಲ್ಲಿ ಹೇಳ್ತಾ ಇದೆ. ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು, ಚೀಯೋನ್ ನಗರಿಯ ವೈಭವವೆಲ್ಲ ಕಳೆದು ಹೋಗಿದೆ. ಕೆಲವು ಕುಟುಂಬಗಳು ವೈಭವವನ್ನು ಕಳ್ಕೊಂಡಿದ್ದಾರೆ. ಕೆಲವು ಕುಟುಂಬಗಳಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಾರೆ. ಕೆಲವು ಕುಟುಂಬಗಳಲ್ಲಿ ಇದ್ದಂಥ ಆರ್ಥಿಕತೆಯು ಕಳ್ಕೊಳ್ತಾರೆ, ಆತ್ಮಿಕತೆಯನ್ನು ಕಳೆದುಕೊಳ್ತಾರೆ. ಕೆಲವು ಕುಟುಂಬಗಳು ಯಾಕೋ ಗೊತ್ತಿಲ್ಲ ಎಲ್ಲಾನ ಕಳ್ಕೊಳ್ತವೆ. ಹಳೆ ಕಾಲವನ್ನು ನೆನೆಸಿ ದುಃಖ ಪಡ್ತಾರೆ. ಅಯ್ಯೋ, ನನ್ನ ಮನೆ ಎಷ್ಟು ಚೆನ್ನಾಗಿತ್ತಲ್ವಾ, ಆದರೆ ಇವಾಗ ನೋಡಿ ಕೆಲವೇ ವರ್ಷಗಳಲ್ಲಿ ಕಣ್ಮುಂದೆ ನಮ್ಮ ವೈಭವ ಏನಾಗುತ್ತೆ, ಹಾಳಾಗ್ತದೆ. ಆವತ್ತು ಕೆಲಸಗಳಿರಲಿಲ್ಲ, ಆದಾಯ ಇರಲಿಲ್ಲ, ದೊಡ್ಡ ಮನೆಗಳಿರಲಿಲ್ಲ, ಮನೆ ಸುಭಿಕ್ಷವಾಗಿ ಸಂತೋಷವಾಗಿತ್ತು. ಆದರೆ ಕೆಲವು ದಿನಗಳ ನಂತರ ಒಂದು ಜಾಬ್ ಬರ್ಬೋದು, ಒಂದು ವ್ಯಕ್ತಿ ಬರ್ಬೋದು, ಒಂದು ಪರಿಸ್ಥಿತಿ ಮಾರ್ಪಡ್ಬೋದು, ಕುಟುಂಬದಲ್ಲಿ ಏನೋ ಗೊತ್ತಿಲ್ಲ, ವೈಭವ ಹೋಯಿತು, ಇದ್ದ ನೆಮ್ಮದಿಯು ಹಾಳಾಯಿತು ಅನ್ನುವಂತಿರುತ್ತದೆ. ನಿಜ ಅಲ್ವಾ? ಕೆಲವು ಕುಟುಂಬಗಳೆಲ್ಲ, ಅಯ್ಯೋ ಆ ಕಾಲನೇ ಚೆನ್ನಾಗಿತ್ತು, ಆ ದಿನಗಳೇ ಚೆನ್ನಾಗಿತ್ತು, ಹಂಗಿದ್ದಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಕಾಲ ಬಂದ್ಬಿಡುತ್ತದೆ. ಆ ವೈಭವವನ್ನು ಕಳೆದು ಹೋಗಿದೆ ಅಂತ ಹೇಳ್ತಾ ಇದೆ. 7ನೇ ವಚನವನ್ನು ಕೂಡ ನೋಡ್ರಿ. ಯೆರೂಸಲೇಮ್ ಪುರಿಯು ದಿಕ್ಕಾಪಾಲಾಗಿ ಅಲೆದು ಕಷ್ಟಪಡುವಾಗ ಪುರಾತನ ಕಾಲದಿಂದ ವಸ್ತುಗಳನ್ನ ಜ್ಞಾಪಿಸಿಕೊಳ್ಳುತ್ತಾಳೆ. ಏನ್ ಮಾಡ್ತಾಳೆ ಅಂತ? ಪುರಾತನ ಕಾಲದ ವಸ್ತುಗಳನ್ನ, ಪುರಾತನ, ಅಯ್ಯೋ ಹಿಂದೆ ಕಾಲದಲ್ಲಿ ಇಷ್ಟು ಚೆನ್ನಾಗಿತ್ತು ಹೇಳಿದಾರಲ್ಲ. ಹಳೆ ಕಾಲದಲ್ಲಿ ಹೇಳ್ಬೇಕಿಲ್ಲ, ಗೊತ್ತಿಲ್ಲ, ಹೇಳೇ ಬಿಡಿತು, ತೊಂದರೆ ಇಲ್ಲ. ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಸಾರು ಮಾಡಿದ್ರೆ ಘಮ ಅನ್ನೋದು ಅಲ್ವಾ? ಒಂದು ಮಸಾಲೆ ಅರೆದು ಬಿಟ್ಟು ಚೆನ್ನಾಗಿ ಕಲ್ಲಲ್ಲಿ ಅರೆದು ಮಸಾಲೆ ಕೋಳಿ ಸಾರಿಗೆ ಹಾಕಿದ್ರೆ ಸ್ಮೆಲ್ಲು, ಯಾರೋ ಇಟ್ಟವ್ರು ನೋಡಪ್ಪ ಕೋಳಿ ಸಾರು ಅನ್ನೋರು. ಇವತ್ತು ಎಲ್ಲರ ಮನೆಗಳು ಕೋಳಿ ಸಾರು ಬಿಟ್ರು ನಮ್ಮ ಮೂಗು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಸ್ಮೆಲ್ಲೇ ಬರಲ್ಲ. ಅದೇನೋ ಆಮೇಲೆ ಅದಕ್ಕೆ ಅದೇನೋ ಗರಂ ಮಸಾಲ ಅಂತೆ, ಅದು ಯಾವ ಮಸಾಲೆಗಳು ಎಲ್ಲ ಹಾಕಿದ್ರೆ ಅವಾಗ ಸ್ವಲ್ಪ ಇವಾಗ ಸ್ಮೆಲ್ ಬರೋದಿಲ್ಲ. ಅಂದರೆ ಹೋಟ್ಲ ಹತ್ರ ಅವರು ಸ್ಮೆಲ್ ಇಡ್ತಾರೆ, ಟೇಸ್ಟ್ ಇದ್ರು ಇಲ್ಲದೆ ಇದ್ರು. ಓಕೆ, ಆದ್ರೆ ನಾನು ಹೇಳೋದೇನೆಂದ್ರೆ, ಅವಾಗ ನಾವು ನೆನೆಸ್ಕೊಳ್ಳೋದು, ಈ ಇತ್ತಕಿನ ಬೇಳೆ ಸಾರು, ಒಬ್ಬ ನಾವು ಚಿಕ್ಕವರಿದ್ದಾಗ ನಾವು ತಿಂದು ನೋಡಿ, ಇವಾಗ ಏನು ಟೇಸ್ಟೇ ಇಲ್ವಲ್ಲ. ಅವರೇಕಾಯಿ ಸಾರು ಏನು ಟೇಸ್ಟೇ ಇಲ್ಲ. ಈಗ ಅದು ಟೇಸ್ಟ್ ಇತ್ತು. ಆವಾಗ ಮುದ್ದೆ ಮಾಡ್ತಾ ಇದ್ರೆ ಆ ಮುದ್ದೆ ಬೆಂದಿರೋ ಸ್ಮೆಲ್ಲು ಚೆನ್ನಾಗಿ ಘಮ ಅಂತ ಇತ್ತು. ಇವಾಗ ಗ್ಯಾಸಲ್ಲಿ ಅದು ಹೆಂಗೆ ಬೇಯಿಸಿ ಕೊನೆಗೆ ಗಬ್ಬಾಸನೆ ಹೊಡಿತದೆ ಕೆಲವು ಸಾರಿ ಅಲ್ವಾ? ಅದು ಒಲೆಯಲ್ಲಿ, ಆ ಮಡಿಕೆಯಲ್ಲಿ, ಆ ಒಲೆಯಲ್ಲಿ ಉರಿಸಿದ ಆ ಸ್ಮೆಲ್ಗೂ ಇವಾಗ ಗ್ಯಾಸಲ್ಲಿ ಉರಿಸುವ ಒಳ್ಳೆ ಪಾತ್ರೆಗೂ ಏನೋ ಒಂಥರ. ಕೆಲವ್ರು ಹೇಳ್ತಾರೆ ಅದನ್ನ, ಆ ಕಾಲದಲ್ಲಿ ಆ ಸಾರುಗಳಂಗಿದ್ವಪ್ಪ, ಆ ಊಟಗಳಂಗಿದ್ವಪ್ಪ, ತರಕಾರಿಗಳಂಗಿದ್ವಪ್ಪ, ಅದನ್ನು ನಾವು ನೆನೆಸ್ಕೊಳ್ತೀವಿ, ವಸ್ತುಗಳನ್ನು ನೆನೆಸ್ಕೊಳ್ತೀವಿ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿಯಲ್ಲಿ ನಮ್ಮ ಜೀವಿತ ಎಷ್ಟು ಚೆನ್ನಾಗಿತ್ತಲ್ವಾ, ಈಗ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಜ್ಞಾಪಿಸಿಕೊಳ್ಳುತ್ತಾಳೆ. ವೈಭವವೆಲ್ಲ ಕಳೆದೋಗಿದೆಯಲ್ವಾ ಅಂತ ಹೇಳಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೀವಿ. ಯಾಕೆ ಹಿಂಗಾಯಿತು? ಕಾರಣ ಏನು? ಯಾವಾಗಲೂ ನಾವು ಸರಿ ಇದ್ದೀವಿ, ಬೇರೆಯವರೇ ತಪ್ಪು ಮಾಡಿದ್ದು, ನಾನೇನೂ ಮಾಡಿಲ್ಲ. ಮನುಷ್ಯರ ಸ್ವಭಾವ ಇದೆ, ನಾನೇನೂ ಮಾಡಿಲ್ಲ, ನಾನು ಕರೆಕ್ಟಾಗೇ ಇದ್ದೀನಿ. ಅದು ಇಲ್ಲ, ನಿಜ ಅಲ್ಲ. 8ನೇ ವಚನ ನೋಡ್ರಿ. ಆಕೆಯು ಪಾಪ ಮಾಡಿ ಅಶುದ್ಧಳಾಗಿದ್ದಾಳೆ. ಏನಾಗಿದ್ದಾಳೆ? ಈಕೆ ವೈಭವವನ್ನು ಇವತ್ತೇನು ಕಣ್ಣೀರು ಹಾಕಲಿಕ್ಕೂ, ಒಂಟಿಯಾಗಿ ಕೂತುಕೊಳ್ಳಲಿಕ್ಕೂ, ಮಿತ್ರರು ಶತ್ರುಗಳಾಗಲಿಕ್ಕೂ, ವೈಭವವನ್ನು ಕಳ್ಕೊಳ್ಳಲಿಕ್ಕೂ, ಹಳೆಯದನ್ನು ನೆನೆಸಿಕೊಳ್ಳುವುದಕ್ಕೂ ಕಾರಣ ಏನು ಗೊತ್ತಾ? ಬೇಕಾಗಿ ದೇವರು ಶಿಕ್ಷೆ ಕೊಟ್ಟಿಲ್ಲ,
ತೆಗೆದುಕೊಂಡ ತಪ್ಪಾದ ತೀರ್ಮಾನ, ಮಾಡಿದ ಕೆಟ್ಟ ಕೆಲಸ ಕೆಲವು ಸಂದರ್ಭಗಳಲ್ಲಿ ನಾವು ಒಪ್ಪಿಕೊಳ್ಬೇಕು. ನಾವೇನು ಮಾಡ್ತೀವಿ ಅಂದರೆ, ನಾನೇನೂ ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದು. ಅವ್ರನ್ನ ಕೇಳಿದ್ರೆ ನಾನೇನು ಮಾಡಿದ್ದ, ಎಲ್ಲ ನಮ್ಮ ಅತ್ತೇನೆ ಮಾಡಿದ್ದು. ಅತ್ತೇನೆ ಕೇಳಿದ್ರೆ ಏನು ಮಾಡಿಲ್ಲ, ನನ್ನ ಮಗ ಮಾಡಿದ ಕೆಲಸ ಎಲ್ಲ. ಅಂದರೆ ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡಿ, ನಾನು ಮಾಡಿಲ್ಲ, ಅವ್ರು ಮಾಡಿದ್ದು, ಅವ್ರು ಮಾಡಿದ, ಇವ್ರು ಮಾಡಿದ್ದು, ಯಾರ ಮೇಲೆ ಹೇಳ್ತೀವಿ. ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಳೋಕ್ಕೆ ಹೋಗಲ್ಲ. ದೇವರು ಯಾವತ್ತೂ ಕೂಡ ಬೇರೊಬ್ಬರನ್ನ ದೋಷಿಗಳನ್ನು ಮಾಡಿ ದೂಷಿಸಿರಿ ಅಂತ ಯಾವತ್ತೂ ಹೇಳಲ್ಲ. ನಿನ್ನ ಪಾಪಗಳನ್ನು ನೀನು ಒಪ್ಪಿಕೋ. ನಾವು ಕೆಲವು ಸಾರಿ ಯಾವ ರೀತಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ರೆ, ಈ ಯೆರೂಸಲೇಮ್ ಪಟ್ಟಣ ಏನು ಮಾಡ್ತು ಅಂದರೆ, ಬೇರೆಯವರನ್ನೆಲ್ಲ ಸೇರಿಸಿಕೊಳ್ತು. ಪಾಪದ ಮೇಲೆ ಇಲ್ಲಿ ಹೇಳ್ತದೆ 8ನೇ ವಚನ, ಆಕೆಯು ಪಾಪ ಮಾಡಿ ಅಶುದ್ಧಳಾಗಿದ್ದಾಳೆ. ಅಂದ್ರೆ ಒಂದು ಸಾರಿ ಪಾಪ ಮಾಡಿ ಅಂದ್ರೆ ಏನಂದ್ರೆ ಅರ್ಥ, ಕಂಟಿನ್ಯೂ ಆಗಿ ಪದೇ ಮಾಡಿದ್ದನ್ನೇ ಮಾಡ್ತಾ ಇರೋದು. ಮನಸ್ಸಾಕ್ಷಿ ಇದೆ ಮನುಷ್ಯರಿಗೆ, ನಮಗೂ ಹಾಗೆ ಅಲ್ವಾ? ತಪ್ಪು ಮಾಡಬೇಡ ಅಂತ ದೇವರು ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ಎಷ್ಟು ಎಚ್ಚರಿಸಿದರೂ ಕೂಡ ನಾವು ಪದೇ ಮತ್ತೆ ಅದೇ ಪಾಪವನ್ನು ಮಾಡ್ತೇವೆ. ಮತ್ತೆ ನಾವು ಮಾಡಿದ ತಪ್ಪನ್ನು ಬೇರೆಯವರ ಮೇಲೆ ಎತ್ತಾಕ್ತೇವೆ. ದೇವರ ಚಿತ್ತವನ್ನು ಅರಿಯದೆ ನಾವು ತೀರ್ಮಾನ ಮಾಡುತ್ತೇವೆ. ದೇವರ ಪ್ರೀತಿ ಇಲ್ಲದೆ ನಾವು ಬೇರೊಬ್ಬರೊಟ್ಟಿಗೆ ನಾವು ನಿಂದಿಸ್ತೇವೆ. ಮನುಷ್ಯರಾಗಿರುವಂಥವರ ಸ್ವಭಾವ ಏನೆಂದರೆ, ತನ್ನ ತಪ್ಪನ್ನು ಅರಿತುಕೊಳ್ಳದೆ ಪರರ ತಪ್ಪನ್ನು ಎತ್ತಿ ತೋರಿಸುವುದು ಬಹಳ ಒಳ್ಳೆಯ ಉದ್ದೇಶವಾಗ್ಬಿಟ್ಟಿದೆ. ಅದಕ್ಕೆ ಏನಾಗ್ತಾರಂದ್ರೆ, ನಂದೇನು ತಪ್ಪಿಲ್ಲ ಅಂತ ಹೇಳಿದೆ. ಆಕೆ ಪಾಪ ಮಾಡಿ ಅಶುದ್ಧಳಾಗಿದ್ದಾಳೆ. ಮೊದಲು ಆಕೆಯನ್ನ ಸನ್ಮಾನಿಸುತ್ತಿದ್ದವರು ಈಗ ಆಕೆಯ ಮಾನಭಂಗವನ್ನು ಕಂಡು ಹೀನೈಸುತ್ತಾರೆ. ಕೆಲವರು ಹಂಗೆ ಹೇಳ್ತಾರಲ್ಲ, ಎಷ್ಟು ಇವರು ಚೆನ್ನಾಗಿದ್ರು, ಇವ್ರ ಮನೆ ಎಷ್ಟು ಚೆನ್ನಾಗಿತ್ತು, ಇವತ್ತು ನೋಡಿ ಏನಾಗಿದೆ. ಕಾರಣ ಏನು? ನಾವು ಅಂದ್ಕೊಳ್ಬೋದು ನಾನೇನು ಮಾಡಿಲ್ಲ, ಅದು ತಪ್ಪು. ನೋಡಿ ದೇವಜನ, ಇಲ್ಲಿ ನಾನು ಯಾರೋ ನೀವೋ ಇಲ್ಲಿ ವಾಕ್ಯ ಕೇಳುತ್ತಿರುವವರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಮ್ಮ ತಪ್ಪು ತೀರ್ಮಾನಗಳು ನಾವು ಬಿಟ್ಟಿರ್ತೇವೆ. ನನಗೆ ಒಂದು 10 ದಿನದ ಹಿಂದೆ ಒಂದು ಮನೆಯನ್ನು ನಾನು ಸಂಧಿಸಿದೆ. ಆಕೆ ಹೇಳಿದ್ಲು ನನಗೆ, ಇದು ಯಥಾರ್ಥದ್ದು. ನಿಜವಾಗಿ ಅವರು 2 ವಾರದಿಂದ ನಾನು ಹೋದಾಗ ಮನೆಗೆ ಅವರು ಹೇಳಿದ್ದು, ಅಯ್ಯ ನನಗೆ ಹಣ ಇದೆ, ನನಗೆ ಮನೆ ಇದೆ, ಎಲ್ಲ ಇದೆ, ಆದರೆ ನನ್ನ 2 ಮಕ್ಕಳು ನನ್ನನ್ನು ನೋಡೋದೇ ಇಲ್ಲ, ನನ್ನ ಗಂಡ ಇಲ್ಲ, ನಾನು ಒಂಟಿಯಾಗಿದ್ದೇನೆ. ಆಕೆ ಹೇಳಿದ ಮಾತು ನೆಕ್ಸ್ಟು, ಇದಕ್ಕೆ ಕಾರಣ ನಾನೇ. ನನ್ನ 2 ವರ್ಷದ ಮಕ್ಕಳನ್ನ, 2 ವರ್ಷದ ಮಗುವನ್ನ, ಆ 2 ಗಂಡು ಮಕ್ಕಳನ್ನ ಬಿಟ್ಬಿಟ್ಟು ದುಡ್ಡಿಗಾಗಿ ನಾನು ದುಬೈಗೆ ಹೋದೆ. ಸಣ್ಣ ಮಕ್ಕಳು, ನಾನು ಅಲ್ಲೇ ದುಡ್ಡು ಕೂಡಿಟ್ಟೆ, ಹಣ ಮಾಡಿದೆ. ಆದರೆ ಈಗ ನನ್ನ ಮಕ್ಕಳು ದುಡ್ಡನ್ನು ಎಂಜಾಯ್ ಮಾಡ್ತಾರೆ, ಆದರೆ ಅಮ್ಮ ಅನ್ನುವಂಥ ಗೌರವ ಇಲ್ಲ, ಪ್ರೀತಿ ಇಲ್ಲ. ಯಾಕೆ ಗೊತ್ತಾ? ಅವರೊಂದೇ ಪ್ರಶ್ನೆ ಮಕ್ಕಳು ಕೇಳ್ತಾರಂತೆ, ನೀನೇ ನಮ್ಮನ್ನು ಬೆಳೆಸಿದೀಯಾ, ನೀನೇ ನಮ್ಮನ್ನು ಸಾಕಿದೀಯಾ, ಹೆತ್ತ ಬಿಸಾಕಿ ಹೋಗಿದೀಯಾ ತಾನೇ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಮಕ್ಕಳೇ ಏನ್ರೋ ನಾನೊಬ್ಬಳೇ ಇದ್ದೀನಿ ಅಂದರೆ, ನೀನು ಪಾಡು, ನೀನು ಸಾಯಿ, ಯಾರು ಬೇಕಾದ ನಿನಗೆ ಬೇಕಾಗಿದ್ದ ದುಡ್ಡು ತಾನೇ, ನಮ್ಮನ್ನೇನು ಕಾಪಾಡ್ದ, ನಮ್ಮೇನು ಪ್ರೀತಿ ಮಾಡ್ದ ಅಂತ ಹೇಳ್ತಾರೆ. ಈಗ ಆಕೆ ನನಗೆ ಹೇಳಿದ ಮಾತು, ದುಡ್ಡುಗೋಸ್ಕರ ನಾನು ದುಬೈಗೆ ಹೋದೆ, ದುಡ್ಡು ಮಾಡಿದೆ, ಎಲ್ಲ ಮಕ್ಕಳಿಗೆ ಎಲ್ಲ ಮಾಡಿದೆ, ಇವತ್ತು ವಯಸ್ಸಾದ ಕಾಲದಲ್ಲಿ ನಾನು ಒಬ್ಬಳೇ ಇದ್ದೀನಿ. ಕೇಳಿದ್ರೆ ಗರ್ವಿಷ್ಠ ಮಾತುಗಳು ಮಾತಾಡ್ತಾರೆ, ನನಗೆ ಸಂಬಂಧ ಇಲ್ಲ, ಹೆಂಗಾದ್ರೂ ಹೋಗಿ ಹಾಳಾಗೋಗು ಅಂತಾರೆ ಅಂತ. ಆಕೆ ಅಳ್ತಾಳೆ, ನಾನೇ ತಪ್ಪು ಮಾಡಿದೆ, ನಂದೇ ತಪ್ಪು. ಆಕೆ ಹೇಳಿದ ಆಕೆ ಬಾಯಿಂದ, ನಂದೇ ತಪ್ಪು, ಅವ್ರದ್ದೇನು ತಪ್ಪಿಲ್ಲ. ಸಾಕಬೇಕಾದಾಗ ಸಾಕಬೇಕಾಗಿತ್ತು, ಏಟು ಕೊಡಬೇಕಾಗಿತ್ತು, ಅವರನ್ನು ಎಚ್ಚರಿಸಬೇಕಾಗಿದ್ದಾಗ ಎಚ್ಚರಿಸಬೇಕಾಗಿತ್ತು, ಪ್ರೀತಿ ಮಾಡಬೇಕಾಗಿದ್ದಾಗ ಪ್ರೀತಿ ಮಾಡಬೇಕಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟು ಈಗ ಸರಿ ಹೋಗಲಿ ಅಂತ ಹೇಳಿದ್ರೆ ಅದೇನು ಹೇಳ್ತಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಆಗ ಬಗ್ಗಕ್ಕಾಗಲ್ಲ, ಮುರಿದೋಗ್ತದೆ. ಅದು ಸತ್ಯವಾದ ಮಾತು. ಕೆಲವು ಸಂದರ್ಭಗಳಲ್ಲಿ ಈ ಮಾತು ಸತ್ಯ. ದೇವ ಜನವೇ, ನಾವು ತಪ್ಪು ಮಾಡಿ ಕೆಲವು ಸಂದರ್ಭಗಳಲ್ಲಿ ಬೇರೆಯವರನ್ನು ದೂಷಿಸುವುದು ತಪ್ಪು. ದೇವರು ನಮಗೆ ಎಷ್ಟೋ ಸಾರಿ ಎಚ್ಚರಿಸಿರುತ್ತಾರೆ, ಅದನ್ನು ನಾವು ಮಾಡಿರೋದಿಲ್ಲ. ನಾವು ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ನಾನು ಪಾಪ ಮಾಡಿ ಅಶುದ್ಧಳಾಗಿದ್ದೇನೆ, ನನ್ನನ್ನು ಸನ್ಮಾನಿಸಬೇಕಾದವರು ಇವತ್ತು ಹೀನೈಸುತ್ತಾರೆ. ದುಡ್ಡಿದೆ, ಬಂಗಲೆ ಇದೆ, ಎಲ್ಲ ಇರಬಹುದು, ಆದರೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂದರೆ ಏನು ಪ್ರಯೋಜನ ಬಂತು ಅಂತ ದೇವರು ವಾಕ್ಯ ಹೇಳುತ್ತದೆ. ಅದರ 12ನೇ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ದುಃಖ ಇದೆ ಅನ್ನುವಂಥದ್ದು.
ಹಾದು ಹೋಗುವವರೇ, ನಿಮ್ಮಲ್ಲಿ ಯಾರಿಗೂ ನನ್ನ ಚಿಂತೆ ಇಲ್ಲವೋ? ಒಂಟಿಯಾಗಿರೋರು ಮನೆಗೆ ದಾರಿಯಲ್ಲಿ ಹೋಗೋರು ಬಂದು ತಟ್ಟಿ ಏನಮ್ಮ ಚೆನ್ನಾಗಿದೆಯಾ ಅಂತಾರ? ನಮ್ಮ ಕಷ್ಟನ ಸಿಟಿಗಳಲ್ಲಿ ಯಾರಾದರೂ ಬಂದು ಕೇಳ್ತಾರ, ಹೆಂಗಮ್ಮ ಹಿಂಗಿದೆಯಾ ಅಂತ ಕೇಳ್ತಾರ? ಅವರ ಮನೆ ಆಯಿತು, ಅವರಾಯಿತು. ಏನಾದರೂ 1-2-3 ಸಾರಿ ನಾವು ಬಂದರೆ ಇವ್ರೇನಕ್ಕೆ ನಮ್ಮ ಮನೆಗೆ ಯಾವಾಗ ಬರ್ತಾರೆ ಅಂದ್ಬಿಡ್ತಾರೆ. ಹೌದಾ ಇಲ್ವಾ? ಅಯ್ಯೋ ನಮ್ಮ ಮನೆಗೆ ಯಾಕೆ ಇವ್ರು ಬರ್ತಾರೆ ಅಂದ್ಕೊಂಡ್ಬಿಡ್ತಾರೆ, ಅಪಾರ್ಥ ಮಾಡ್ಕೊಳ್ತಾರೆ. ಇವತ್ತು ಅಟ್ಯಾಚ್ಮೆಂಟ್ ಇಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ಅತಿ ರೋಷಗೊಂಡು ನನ್ನನ್ನು ಬಾಧಿಸಿ ನನಗೆ ಉಂಟು ಮಾಡಿದ ವ್ಯಥೆಯನ್ನು ನೀವು ನೋಡಿ, ಇಂಥ ವ್ಯಥೆಯು ಇನ್ನೆಲ್ಲಾದರೂ ಉಂಟೋ ಯೋಚಿಸಿರಿ ಅಂತ ಹೇಳ್ತಾ ಇದ್ದೆ. ಪ್ರಿಯಜನವೇ, ಈ ಪ್ರಲಾಪಗಳ ಗ್ರಂಥದಲ್ಲಿ ತುಂಬ ಇದೆ ಹೇಳಕ್ಕೆ ಹೋದರೆ, ಆದರೆ ನಾನು ತುಂಬ ಟೈಮ್ ತಗೊಂಡು ಇದನ್ನು ಪ್ರಿಪೇರ್ ಮಾಡಿ ಕೆಲವು ವಿಷಯಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೇನೆ. 16ನೇ ವಚನದಲ್ಲಿ ಹೇಳ್ತಾ ಇದೆ, ಆದರಣೆ ಇಲ್ಲದೆ ಅಳುವುದು ಅಂತ ನಾವು ಅಲ್ಲಿ ನೋಡ್ತಾ ಇದ್ದೇವೆ. 16 ಮತ್ತು 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈ ವಿಪತ್ತುಗಳಿಂದ ಅಳುವೆನು, ನನ್ನನ್ನು ಸಂತೈಸಿ ದಣುವಾರಿಸತಕ್ಕವರು ದೂರವಾಗಿರುವುದರಿಂದ ನನ್ನ ಕಣ್ಣೀರು ದಾರೆ ದಾರಿಯಾಗಿ ಸುರಿಯುವುದು. ಶತ್ರುವು ಗೆದ್ದು ನನ್ನ ಮಕ್ಕಳು ಹಾಳಾದರು, ಚಿಯೋನ್ ನಗರಿಯು ಕೈಚಾಚಿ ಅಂಗಲಾಚಿದರು, ಯಾರೂ ಸಂತೈಸರು. ನೋಡಿ ಎಂಥ ಮಾತುಗಳನ್ನಲ್ಲಿ ಉಪಯೋಗಿಸಲ್ಪಡ್ತಾ ಇದೆ. ಯಾರೂ ಸಂತೈಸರು, ಯಾರೂ ಆದರಿಸರು, ಆದರಣೆ ಇಲ್ಲದೆ ಅಳುವುದರ ಕುರಿತಾಗಿ ನೋಡುತ್ತಾ ಇದ್ದೇವೆ. ದೇವಜನ, ಇವತ್ತು ನಾನು ಎಚ್ಚರಿಸುವುದೇನೆಂದರೆ, ನಾವೇನಾದರೂ ಮನುಷ್ಯರನ್ನ ಮೆಚ್ಚಿಸುವುದಕ್ಕೂ ಲೋಕವನ್ನು ಮೆಚ್ಚಿಸುವುದಕ್ಕೂ ದುಡಿಮೆಗಾಗಿ ದುಡ್ಡುಗಾಗಿ ಲೋಕದ ಹಿಂದೆ ಹೋದರೆ ದುಃಖ ಪಡುವಾಗ ದೇವರು ಕೂಡ ನಮ್ಮ ಸಹಾಯಕ್ಕೆ ಬರದ ಹಾಗೆ ಆಗ್ಬಿಡ್ತದೆ. ಆದರೆ ದೇವರನ್ನು ಹಿಂಬಾಲಿಸಿದವರನ್ನ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಅದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಯಾಕೆಂದ್ರೆ ದೇವರು ನಿಮಗೆ ಯಾರು ಇಲ್ಲದೆ ಇದ್ದರೂ ತನ್ನ ದೂತರನ್ನ ಕಳುಹಿಸಿ ನಿಮ್ಮನ್ನ ಪೋಷಿಸುತ್ತಾರೆ. ಹಲ್ಲೆಲೂಯಾ. ಅದು ದೇವರ ಕಾರ್ಯ. ಯಾರು ಇಲ್ಲ ಅಂದ್ರೂ ನೀವು ನೋಡ್ತೀರಾ, ಐಶ್ವರ್ಯವಂತನು ಲಾಜರನ ವಿಷಯದಲ್ಲಿ, ಲಾಜರನ ಯಾವತ್ತೂ ಅಲ್ಲಿ ಅಯ್ಯೋ ನನಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ನನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ ಯಾವತ್ತೂ ಅವನಿದು ಮಾಡಿಲ್ಲ. ಐಶ್ವರ್ಯವಂತನ ಮೇಜಿನಿಂದ ಊಟ ಕೆಳಗೆ ಬೀಳುವಂತೆ ಮಾಡಿದನು. ಅದು ಊಟವನ್ನು ತಿಂದನವನು. ಹೌದು, ಅವನಿಗೆ ರೋಗ ಇತ್ತು, ಹೌದು ಅವನಿಗೆ ಸರಿಯಾಗಿ ವಸತಿ ಇರಲಿಲ್ಲ, ಆದರೆ ಅದು ಮುಖ್ಯವಾಗಿರಲಿಲ್ಲ. ಆ ಲಾಜರನು ಪರದೇಸಿ ಸೇರಿಕೊಂಡನು. ಆದರೆ ಐಶ್ವರ್ಯವಂತನು ಎಲ್ಲ ಇದ್ದು ಎಲ್ಲಿಗೆ ಹೋದನು? ಪಾತಾಳಕ್ಕೆ ಹೋದನು. ನೋಡಿದ್ರ, ದೇವರು ಅದಕ್ಕೆ ಯಾರನ್ನು ಗಮನಿಸುತ್ತಾರೆ, ಯಾರನ್ನು ನೋಡುತ್ತಾರೆ ಎಂಬುದಾಗಿ ನೋಡುವಾಗ ದೇವರನ್ನ ಪ್ರೀತಿಸುವವರನ್ನ ದೇವರು ಕೂಡ ಪ್ರೀತಿಸುತ್ತಾರೆ. ನಿಮ್ಮನ್ನು ನನ್ನನ್ನು ಕೂಡ ದೇವರು ಪ್ರೀತಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಸಮಯ ಮೀರಿರುವುದರಿಂದ ನಾನು ಮುಂಚೆಗೆ ಹೋಗೋದಿಲ್ಲ, ಆದರೆ ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ಒಂಟಿಯಾಗಿದ್ದೇವಾ? ನಾವು ರಾತ್ರಿಗಳಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತೇವಾ? ನಮ್ಮ ಮಿತ್ರರು ಶತ್ರುವಾಗಿದ್ದಾರಾ? ನಮ್ಮ ಪ್ರಿಯರು ನಮಗೆ ವಿರೋಧವಾಗಿದ್ದಾರಾ? ನಮ್ಮನ್ನು ಸಂತೈಸೋರು ಯಾರೂ ಇಲ್ವಾ? ನೀವು ನಾನು ಅಂದುಕೊಳ್ಳಬಾರ್ದು ಇದೇನೋ ಬೇರೆ ಶಿಕ್ಷೆ ಅಂತ. ಕೆಲವು ಸಂದರ್ಭಗಳಲ್ಲಿ ಗಮನಿಸಿರೋದನ್ನ, ಕೆಲವು ಸಂದರ್ಭಗಳಲ್ಲಿ ನಾವಿನ್ನೂ ಸರಿ ಹೋಗದೇ ಇದ್ದೀವೇನೋ. ನಾವು ಸರಿ ಹೋಗಬೇಕು. ಎಲ್ಲೋ ನಮ್ಮನ್ನು ದೇವರು ಎಚ್ಚರಿಸ್ತಾ ಇರ್ತಾನೆ, ಮಗಳೇ ಇದನ್ನು ನೀನು ಸರಿ ಮಾಡ್ಕೋ, ಮಗನೇ ಇದನ್ನು ಸರಿ ಮಾಡ್ಕೋ ಅಂತ ದೇವರು ಎಚ್ಚರಿಸ್ತಾನೆ. ಅದನ್ನು ಸರಿ ಮಾಡಿಕೊಂಡ್ರೆ ದೇವರು ನಿಮ್ಮನ್ನು ಕರ ಹಿಡಿತಾನೆ. ನೀವು ದೇವರ ಅಲ್ಲಿ ನೀವು ಮತ್ತೆ ಹಿಂತಿರುಗಿ ಬರಲಿಲ್ವಾ, ನನ್ನ ಪರಿಸ್ಥಿತಿ ಮತ್ತೆ ಇದೇ ಸ್ಥಿತಿಗೆ ಹೋಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚೋಣ, ದೇವರಲ್ಲಿ ಕೇಳಿಕೊಳ್ಳೋಣ. ದೇವರೇ, ನನ್ನ ಸ್ಥಿತಿ ಕರ್ತನೆ ಜನರಹಿತರಾಗಿರಬಾರದು. ನನ್ನ ಮನೆ, ನನ್ನ ಜೀವಿತ ಜನಭರಿತರಾಗಿರಬೇಕು. ಲೋಕದ ಜನ ಹೇಳ್ತಾರೆ ಸತ್ತರೆ 4 ಜನ ಆದರೂ ಇರಬೇಕು ಅಂತ ಹೇಳ್ತಾರೆ ಸ್ವಾಮಿ. ಆದರೆ ನಮ್ಮ ಜೀವಿತದಲ್ಲಿ ದೇವರೇ, ಅನೇಕರಿಗೆ ನಾವು ಆಧರಣೆಯಾಗಿರಬೇಕು, ಅನೇಕರಿಗೆ ನಾವು ಆಶೀರ್ವಾದವಾಗಿರ್ಬೇಕಪ್ಪ, ಅನೇಕರಿಗೆ ನಾವು ಮಾದರಿಯಾಗಿರಬೇಕು. ದೇವರೇ, ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ನಾವು ದೊಡ್ಡ ಮನೆಯನ್ನು ಹೊಂದದೇ ಇರಬಹುದು, ಆದರೆ ನೀನು ನಮಗೆ ಕೊಟ್ಟಿರುವ ಪ್ರೀತಿ, ನೀವು ನಮಗೆ ಕೊಟ್ಟಿರುವ ಆಧರಣೆ, ಸಾಂತ್ವನ, ದೈವ ಕೃಪೆ, ದೈವ ಶಕ್ತಿ, ನಿನ್ನ ಪ್ರಸನ್ನತೆ, ಇದರಲ್ಲಿ ಕುಳಿತುಕೊಂಡು ದೇವರೇ ನಿನ್ನ ಮಹಿಮೆಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿಕೊಡು. ಈ ದಿನಗಳಲ್ಲಿ ಅಪ್ಪ, ಲೋಕದ ಹಿಂದೆ ಓಡುವವರಿದ್ದಾರೆ, ಮನುಷ್ಯರನ್ನ ಪ್ರೀತಿಸುವವರನ್ನ ಮೆಚ್ಚಿಸುವವರಿದ್ದಾರೆ. ಕೊನೆಗೆ ಅವರು ಕೈ ಬಿಟ್ಟಾಗ ನೊಂದುಕೊಂಡು ಅಳ್ತು ಅಪ್ಪ, ಈ ಒಂದು ಸ್ತ್ರೀಯನ್ನ, ಈ ಪಟ್ಟಣವನ್ನು ಹೋಲಿಕೆ ಮಾಡಿದ ಹಾಗೆ ಒಂಟಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ರಾತ್ರಿಯೆಲ್ಲ ಅಳುತ್ತಾ, ದೇವರೇ ಮಿತ್ರರು ಶತ್ರುಗಳಾಗಿರುವಾಗಲೂ ಅಪ್ಪ, ಒಂದು ವೇಳೆ ನೀನು ವ್ಯಥೆಗೊಳಿಸಿದರೆ ನಮಗೆ ಯಾರಪ್ಪ ಆಧರಣೆ? ನೀನೇ ನಮ್ಮ ಜೊತೆಗಿರಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ.
ಯಾರು ನಮ್ಮನ್ನು ಕೈ ಬಿಟ್ಟರು, ದೇವರೇ ನೀನು ನಮ್ಮನ್ನು ಕೈ ಬಿಡಬೇಡಪ್ಪ. ಏನಾದರೂ ನಿಮ್ಮ ವಿರೋಧವಾಗಿ ನಾವು ಪಾಪ ಮಾಡಿದ್ರೆ ದಯಮಾಡಿ ನಮ್ಮನ್ನು ಕ್ಷಮಿಸಯ್ಯ. ನಾವು ಎಲ್ಲಿ ತಪ್ಪಿದ್ದೇವೋ ನಮಗೆ ನೆನಪಿಸಿಕೊಡು ದೇವರೇ. ಅಪ್ಪ, ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡದ ಹಾಗೆ ನಮ್ಮನ್ನು ಕ್ಷಮಿಸಿರಿ ದೇವರೇ. ನಿನ್ನ ಮಹಿಮೆಯನ್ನು ನಾವು ಕಾಣುವಂತೆ ಕೃಪೆ ತೋರಿಸಿರಿ ದೇವರೇ. ಅಪ್ಪ, ನಹೋಮಿ ಅಂತೆ ಅಯ್ಯೋ ನನ್ನ ಜೀವಿತ ದೇವರ ಮಾರಾವಾಯಿತು ಅಂತ ನಾವು ಅಂದುಕೊಳ್ಳಬಾರದು ದೇವರೇ. ಬದಲಾಗಿ ಅಪ್ಪ ರೂತಳಂತೆ ಆಕೆಯ ಜೀವಿತವು ಆಶೀರ್ವಾದವಾಗಿರಬೇಕು ದೇವರೇ. ಯೇಸುವೆ, ಇವತ್ತು ಈ ವಾಕ್ಯವನ್ನು ಕೇಳಿದಂತ ನಾವೆಲ್ಲರೂ ದೇವರ ಒಂದು ದಿವಸ ಹೇಳಬೇಕು, ನನ್ನ ದೇವರು ನನ್ನನ್ನು ವ್ಯಥೆಗೊಳಿಸಲಿಲ್ಲ, ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ, ನನ್ನ ಮಿತ್ರರು ಶತ್ರುಗಳಾಗುವಂತೆ ದೇವರು ಒಪ್ಪಿಸಿಕೊಡಲಿಲ್ಲ. ಬದಲಾಗಿ ಅಪ್ಪ ನನ್ನ ಸುತ್ತಲೂ ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಚಿತ್ತವನ್ನು ಅರಿತು ಜೀವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲಿಯಾದರೂ ನಾನು ತಪ್ಪಿದರೆ ನನ್ನನ್ನು ಸರಿಪಡಿಸು. ನನ್ನನ್ನು ಕರ್ತನೆ ಸರಿಪಡಿಸಿ ನನ್ನನ್ನು ಮತ್ತೆ ಆ ವೈಭವಕ್ಕೆ ತಂದುಕೊಡಪ್ಪ. ಏನಪ್ಪ, ಯೋಬನು ಎಲ್ಲವನ್ನ ಕಳ್ಕೊಂಡಾಗ ನೀನು ಅವನಿಗೆ 2ರಷ್ಟು ಹಿಂತಿರುಗಿಸಿ ಕೊಟ್ಟಿಯಲ್ಲವೇ? ನಿನ್ನ ವಾಕ್ಯ ಹೇಳುತ್ತದೆ, ನಾನು ನಿನಗೆ 2ರಷ್ಟು ಮಾನವನ್ನು ತಂದು ಕೊಡುತ್ತೇನೆ ಎಂದು ಹೇಳಿದೆಯಲ್ಲವೇ? ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತ ನಮಗೆ ಮಾನವನ್ನು ತಂದುಕೊಡಯ್ಯ. ಗತಿಸಿ ಹೋದ ವೈಭವವನ್ನು ತಂದುಕೊಡಯ್ಯ. ನಾವು ಕಳೆದುಕೊಂಡದ್ದನ್ನ ಅಪ್ಪ ನಮಗೆ ತರಿಸಿಕೊಡಯ್ಯ. ನಮ್ಮದ ಊಟದ ಪಾತ್ರೆಯ ಸುತ್ತಲೂ ಜನರು ಕೂತುಕೊಳ್ಬೇಕು ದೇವರೇ, ಸಂತೋಷಿಸಬೇಕು. ಆ ರೀತಿ ಮಾಡಪ್ಪ. ಈಗೋ ಕರ್ತನೆ, ನಮ್ಮ ಕೈ ಕೆಲಸಗಳನ್ನು ಅನುಗ್ರಹಿಸು. ಬತ್ತಿ ಹೋದ ನಮ್ಮ ಕೈಗಳನ್ನು, ಬರಿದಾದ ನಮ್ಮ ಕೈಗಳನ್ನು ತುಂಬಿಸು. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸಹಾಯ ಮಾಡುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.